पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीम् अष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणी। नमोऽस्तु ते व्यासविशालबुद्धे पुल्लारविन्दायत पत्रनेत्र येन त्वया भारततैलपूर्णः प्रज्वालितो ज्ञानमयप्रदीपः प्रपन्नपारिजाताय पुत्रवैत्रैकृपाणये ज्ञानमूर्धाय कृष्णाय गीतामृतदुहे नमः। सर्वोपनिषदो गावो दुग्धा गोपालनन्दनः पार्थो वत्स सुधीर्भोक्ता दुग्धं महत्। 22ನೇ ಶ್ಲೋಕ ಭಗವದ್ಗೀತೆ. ಒಂದು ಯಾಕೆ ಬರ್ಲಿಲ್ಲ? ಓದ್ತೇನೆ ನಂದು. ನಂದು ಐತಲ್ಲ ವಿಡಿಯೋ? ಹಾಂ ಆಯ್ತು ರೀ, ವಿಡಿಯೋ ಐತಿ. ಓಕೆ ಓಕೆ, ಇವು ಇಲ್ಲೈತೆ. ಯಂ ಲಬ್ಧ್ವಾ ಚಾಪರಂ ಲಾಭಂ ಮನ್ಯತೆ ನಾಧಿಕಂ ತತಃ ಯಸ್ಮಿನ್ ಸ್ಥಿತೋ ನ ದುಃಖೇನ ಗುರುಣಾಪಿ ವಿಚಾಲ್ಯತೆ ಅನ್ನುವಂಥ ಶ್ಲೋಕವನ್ನ ಇವತ್ತ ನಾವು ಅರ್ಥ ಮಾಡ್ಬೇಕಾಗಿದೆ. ಭಗವದ್ಗೀತೆ 22ನೇ ಶ್ಲೋಕ. ಧ್ಯಾನ 22ನೇ ಶ್ಲೋಕ. Yam labdha cha, the one who knows that to be samadhi, attaining which one doesn't consider any other attainment to be superior to that. Adhikam tataha aparam labham na manyate yam labdha cha. ಒಬ್ರು ಯಾರಾದ್ರೂ ಇದ್ರೆ ಸಾಧಕರು ಏನಂತ ಅರ್ಥ ಮಾಡಬೇಕು ಅಂದ್ರೆ ದ್ಯಾಟ್ ಈ ಸಮಾಧಿ ಅನ್ನುವಂಥದ್ದನ್ನ ನಾವು ಹೊಂದಿದ್ವಿ ಅಂದ್ರೆ ಒನ್ ಡಸಂಟ್ ಕನ್ಸಿಡರ್ ಎನಿ ಅದರ್ ಅಟೈನ್ಮೆಂಟ್, ಅದಕ್ಕಿಂತ ಹೆಚ್ಚಿನ ಯಾವುದು ಕೂಡ ದೊಡ್ಡದು ಅಲ್ಲ. ಅದಕ್ಕಿಂತ ಹೆಚ್ಚಿನ ಒಂದು ಒಮ್ಮೆ ನಮಗ ಪರಮಾತ್ಮನ ಅಥವಾ ಸಚ್ಚಿದಾನಂದ ಸ್ವರೂಪದ ಜ್ಞಾನ ನಮಗ ಆತು ಅಂದ್ರೆ, ಜ್ಞಾನ ಆತಂದ್ರೆ, ಅದು ಇದ್ದಕ್ಕಿದ್ದಂಗ ಜ್ಞಾನ ನಮಗ ಆತು ಅಂದ್ರೆ, ಅಹಂ ಬ್ರಹ್ಮಾಸ್ಮಿ ಅನ್ನುವಂಥ ಜ್ಞಾನ ಇದ್ದಕ್ಕಿದ್ದಂಗ ಆತಂದ್ರೆ, ಅಪರೋಕ್ಷ ಜ್ಞಾನ ಆತಂದ್ರೆ, ಅದಕ್ಕಿಂತ ಹೆಚ್ಚಿನ ಸಾಧನೆ ಈ ಜಗತ್ತಿನಲ್ಲಿ ಇನ್ನೊಂದಿಲ್ಲ. ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲ, ಸ್ತ್ರೀ ಪುತ್ರ ಧನ ಕನಕ ವಸ್ತ್ರ ವಾಹನ ಅಧಿಕಾರ ಅಂತಸ್ತು ಯಾವೂ ಅಲ್ಲ, ಅದಕ್ಕಿಂತ ದೊಡ್ಡ ಸಾಧನೆ ಅಲ್ಲ. And remaining in which one is not shaken even by a great calamity. ಗುರುಣಾ ದುಃಖೇನ, ಏನು ಜೀವನದ ಎಂತ ದೊಡ್ಡ ನಷ್ಟ ಆಗೈತಂದ್ರು ಕೂಡ ರಿಮೈನಿಂಗ್ ಇನ್ ವಿಚ್ ಒನ್ ಡಸಂಟ್ ಶೇಕ್, ಅವನ ಮನಸ್ಸು ಅಗಾಡೋದಿಲ್ಲ ಅಂತ. ಜೀವನದ ಬೇಕಾದಂತ ಘಟಾಟೋಪ ಆಗ್ಲಿ, ಯಾರ ಆತ್ಮೀಯರು ತಿರ್ಕೊಂಡು ಹೋಗ್ಲಿ, ಅಥವಾ ಆಸ್ತಿ ನಾಶ ಆಗ್ಲಿ, ಆಸ್ತಿ ಕಳೆದು ಹೋಗ್ಲಿ, ಕಳುವಾಗಿ ಹೋಗ್ಲಿ, ಏನದವ್ರಿ ಅಗದಿ ನಮಗ ತ್ರಾಸ ಕೊಡುವಂತ ಘಟನೆಗಳ ಜೀವನದಾಗ ಆತ್ಮೀಯರು ತೀರ್ಕೊಂಡಾಗ, ಅದ್ರಾಗ ಸಣ್ಣ ವಯಸ್ಸಿನವರು ಮಕ್ಕಳು ತೀರ್ಕೊಂಡ್ರ, ವಯಸ್ಸಾದವ್ರು ಎದ್ರಿ ಮಕ್ಕಳು ತಿಳ್ಕೊಳಕತ್ತಾರ. ದೊಡ್ಡ ಒಂದು ಕಷ್ಟ ಅಂತಂದ್ರೆ ಇವತ್ತಿನ ಕಾಲದಾಗ ವ್ಯವಹಾರಿಕ ಜೀವನದಾಗ. ಹಂಗಾದ್ರೂ ಕೂಡ ನಾವು ಚಿಂತೆ ಮಾಡಬಾರ್ದು. ಯಾಕೆ ಚಿಂತೆ ಮಾಡ್ಬಾರ್ದ್ರಿ? ಯಾಕೆ ಚಿಂತೆ ಮಾಡಬಾರ್ದು? ಯಾಕೆ ಆತ್ಮಜ್ಞಾನ ಆದ್ರೆ ಏನಾತು? ಅಲ್ರಿ, ಯಾವ ಮನುಷ್ಯ ಸಾಯ್ತಾನ? ಯಾವ ಸಾಯಂಗಿಲ್ಲ.
ಸ್ಥೂಲ ಶರೀರದಿಂದ ಸೂಕ್ಷ್ಮ ಶರೀರ ಬಿಡುಗಡೆ ಆಗೈತಿ, ಮತ್ ಹುಟ್ಟಿ ಬರ್ತಾನವ. ಜ್ಞಾನಿ ಆದ್ರ ಅವ ಜ್ಞಾನಿ ಇತ್ತಂದ್ರ ಬೇಕಾದಂತ ಅವ ಜ್ಞಾನಿ ಇತ್ತಂದ್ರ ಅವ ಪರಮಾತ್ಮಗಳು ಒಂದಾಗಿರ್ತಾನ. ಅವ ಅಜ್ಞಾನಿ ಇದ್ದಂದ್ರ ಅವನ ಪುಣ್ಯ ಪಾಪದ ಅನುಗುಣವಾಗಿ ಹುಟ್ಟಿ ಬರ್ತಾನ. ದುಃಖ ಯಾಕೆ ಮಾಡ್ಬೇಕು? ನಮಗ್ ವ್ಯವಹಾರಕ್ಕೆ ಸಿಗ್ಲಿಲ್ಲ ಅಂತ ದುಃಖ ಮಾಡುದ? ಅಷ್ಟಿತ್ತಪ್ಪ ಪ್ರಾರಬ್ಧ ಅನ್ಬೇಕು. ನಮ್ದು ಅವ್ನು ಕೂಡ ವ್ಯವಹಾರ ಮಾಡುವುದು ಸ್ಥೂಲ ಶರೀರದಿಂದ ವ್ಯವಹಾರ ಮಾಡಕ ಅಷ್ಟ ಅವಧಿ ಇತ್ತು ಅಂತ ವಿಚಾರ ಮಾಡ್ಬೇಕು. ದುಃಖ ಯಾಕೆ ಮಾಡ್ಕೋಬೇಕು? ಯಾವುದನ್ನು ಹೊಂದಿ ಬೇರೆ ಲಾಭವನ್ನು ಅದಕ್ಕಿಂತ ಅಧಿಕವನ್ನು ಎಣಿಸುವುದಿಲ್ಲವೋ, ಯಾವುದರಲ್ಲಿ ಇದ್ದುಕೊಂಡು ಮಹತ್ವಾದ ದುಃಖದಿಂದ ಚಲಿಸದೆ ಇರುವನೋ ಅದು ಜ್ಞಾನದ ಫಲ. ಈ ಉಪಾಧಿ ಏನು? ಈ ಸಮಾಧಿಯಿಂದ ಆದಂತ ಲಾಭ. ಇಷ್ಟು ಸಾಮಾನ್ಯ ಅರ್ಥ. ಈ ವಿಶೇಷ ಅರ್ಥವನ್ನು ನೋಡೋಣ. ಅಪ್ಪೋರೇನು ಇನ್ ದಿಸ್ ಕೃಷ್ಣ ಗಿವ್ಸ್ 2 more definitions. ಸಮಾಧಿ ಅನ್ನುವಂಥದ್ದು ಯಥಾರ್ಥವಾದ ಸಮಾಧಿಗೆ ಇನ್ನೊಂದ್ 2 ಉದಾಹರಣೆಗಳನ್ನು ಕೊಡಾಕತ್ತಾರೆ ಭಗವಂತ ಕೊಡಾಕ. ಏನವು? ಮೇಕ್ ಯುವರ್ ವಿಡಿಯೋ ಫುಲ್ ಸ್ಕ್ರೀನ್. ಎಸ್, ಆಗ್ತಾ ಇಲ್ಲ ಯಾಕೋ. When a person owns up this purnatvam of Atma, I am Purnaಃ, I do not lack anything in life. ನನಗ ಪೂರ್ಣತ್ವದ ಜ್ಞಾನ ಒಮ್ಮೆ ಆತಂದ್ರೆ ಅವಾಗ ನಾನು ಏನನ್ನ ಕಳ್ಕೊತೇನ್ರಿ? ಏನಾರ ಕಳ್ಕೊಂಡೇನಿ ಅಂದ್ರೆ ನನ್ ಪೂರ್ಣತ್ವ ಜ್ಞಾನ ಆಗೇತೇನು? ಆತ್ಮೀಯರೇ, ನಾನು ಪೂರ್ಣ ಅದೇನಿ ಅನ್ನುವಂತ ಜ್ಞಾನ ನನಗೆ ಆಗೈತಿ ಅಂದ್ರೆ ನಾನು ಏನಾರ ಕಳ್ಕೊಂಡ್ರೆ ನಾನು ಪೂರ್ಣ ಆಕ್ಕೇನೇನು? ಕಳ್ಕೊಂಡ್ರೆ ಪೂರ್ಣ ಆಗೋದಿಲ್ಲ ಏನು? ಪೂರ್ಣ ಇದ್ದಾವ, ಸ್ವರೂಪದಿಂದ ಪೂರ್ಣ ಇದ್ದಾವ. ಪ್ರಾತಿಭಾಷಿಕವಾಗಿ ಕಳ್ಕೊಂಡ್ರ ಅಥವಾ ವ್ಯವಹಾರಿಕವಾಗಿ ಕಳ್ಕೊಂಡ್ರೆ ಏನ್ ಕಳ್ಕೊಂಡಂಗಾತು? ಏನನ್ನ ಕಳ್ಕೊಂಡಂಗಾಗಿಲ್ಲ. ಇಷ್ಟು ಗಟ್ಟಿ ಬೇಕು ನಮ್ಗೆ ಜ್ಞಾನ. ಒಂದು ಪಾರಮಾರ್ಥಿಕ ಐತಿ, ಒಂದು ವ್ಯವಹಾರಿಕ ಅಥವಾ ಪ್ರಾತಿಭಾಷಿಕ. ಎರಡ ಮಾಡ್ಬಿಡ್ರಿ. ಈಗ ವ್ಯವಹಾರನ ತಗೊಳ್ಳೋಗಿ ಪ್ರಾತಿಭಾಷಿಕ ಹಾಕ್ಬಿಡ್ರಿ. ಇಲ್ಲ, ಕಣ್ಣಿಗೆ ಪ್ರತೀತಿ ಮಾತ್ರ ವ್ಯವಹಾರ ಆಗ್ತದೆ ಅಷ್ಟೇ. ವ್ಯವಹಾರ ಸತ್ತ ಅಂದ್ರೆ ಏನೋ ಕೊಡ್ತೊಳಗೆ ವ್ಯವಹಾರ ಆಗ್ತದೆ. ಪ್ರಾತಿಭಾಷಿಕದ ವ್ಯವಹಾರ ಆಗುದಿಲ್ಲ. ಆ ವ್ಯವಹಾರ ಒಂದ್ಬಿಟ್ರೆ ಉಳಿದು ಪ್ರಾತಿಭಾಷಿಕಕ್ಕೂ ಮತ್ತು ವ್ಯವಹಾರಕ್ಕೂ ಏನದ? ಏನಿಲ್ಲ, ಅಷ್ಟ ಅಂತರ. ಒಂದ್ ವ್ಯವಹಾರ ಆಗತ್ತೆ, ಒಂದ್ ವ್ಯವಹಾರ ಆಗೋದಿಲ್ಲ. ಅದು ಮಿಥ್ಯ, ಇದು ಮಿಥ್ಯಾನ ಐತಿ. ಸತ್ತ ಅದು ಪಾರಮಾರ್ ಸತ್ತ ಆಗಿಂತ ಅದು ಕಡಿಮೆನ ಅದ, ಇದು ಕಡಿಮೆನ ಅದ. ಯಾವುದು? ವ್ಯವಹಾರಿಕ ಸತ್ತ ಕಡಿಮೆನ ಅದ, ಮತ್ತು ಪ್ರಾತಿಭಾಷಿಕ ಸತ್ತ ಇನ್ನೂ ಅತ್ಯಂತ ಕಡಿಮೆ ಅದ. ಐ ಡು ನಾಟ್ ನೀಡ್ ಎನಿಥಿಂಗ್ ಇನ್ ಲೈಫ್ ಟು ಬಿ ಕಂಪ್ಲೀಟ್. ನಾನು ಪೂರ್ಣ ಅಂತ ತಿಳ್ಕೊಂಡ ಮ್ಯಾಗ ಈಗ ಹೇಳ್ರಿ, ಏನಾರ ಹಾಕಿ ಪೂರ್ಣ ಮಾಡೋದೇನು? ನಾನು ಹಣ ಹಾಕಿ ಪೂರ್ಣ ಮಾಡೋದು, ಆಸ್ತಿ ಹಾಕಿ ಪೂರ್ಣ ಮಾಡೋದು, ಒಬ್ಬರು ಹೆಂಡತಿ ಮಾಡ್ಕೊಂಡ್ರೆ ಇಟ್ ಸುಖ, 2 ಹೆಂಡತಿ ಮಾಡ್ಕೊಂಡ್ರೆ ಇಟ್ ಸುಖ, 3 ಹೆಂಡತಿ ಮಾಡ್ಕೊಂಡ್ರೆ ಇಟ್ ಸುಖ. ಹಿಂಗೇನ್ರ ಐತೇನು? ಅದನ್ನ ಅಪೋಸಿಟ್ ಸೆಕ್ಸ್ ದವರು ಅದಾರ ಇಲ್ಲಿ, ಕೆಲವು ಮಂದಿ ಹೆಣ್ಮಕ್ಳು ಅದಾರ. ಅವರು ಕೂಡ ತಮ್ಮ ಇದಕ್ಕೆ ವಿರೋಧವಾಗಿ ತಿಳ್ಕೋಬಹುದು. ಒಬ್ಬ ಗಂಡನ್ ಮಾಡ್ಕೊಂಡ್ರೆ ಇಟ್ ಸುಖ, 2 ಗಂಡ ಮಕ್ಕಳನ್ನ ಮಾಡ್ಕೊಂಡ್ರೆ ಇಟ್ ಸುಖ, ಡಬಲ್ ಸುಖ. ಹಿಂಗೇನ್ರ ಐತೇನು? ಹೇಳ. ನೀನು ಒಮ್ಮೆ ನಾನು ಸ್ವರೂಪದಿಂದ ಪೂರ್ಣ ಅದೇನಿ ಅಂತ ತಿಳ್ಕೊಂಡ್ಮೇಲೆ ವ್ಯವಹಾರಿಕ ಸತ್ತದಾಗ್ಲಿ ಪ್ರಾತಿಭಾಷಿಕ ಸತ್ತದಾಗ್ಲಿ ಅದನ್ನ ಗಣನೆ ತಗೊಳ್ಳೋದಿಲ್ಲ ಅಂದಾಗ ನೀ ಪೂರ್ಣ ಇರ್ತೀಯೋ ಅಪೂರ್ಣ ಆಕಿಯೋ? ಯಾವಾಗ ಪೂರ್ಣ ಇರ್ತೀನಿ. ವ್ಯವಹಾರ ಮತ್ತು ಪ್ರಾತಿಭಾಷಿಕ ಇದ್ರು ಇಲ್ದಂಗ, ಅದು ಇದ್ರು ಇರದಂಗ, ಇದ್ರು ಇಲ್ದಂಗ, ಇಲ್ಲಾದ್ರೂ ಇಲ್ದಂಗ ಅಂದಾಗ ಅದ್ರ ಬಗ್ಗೆ ಯಾಕೆ ವಿಚಾರ ಮಾಡ? ವ್ಯವಹಾರಿಕ ಸತ್ತದಾಗ ಕೊರತೆ ಆಗ್ಬಹುದು. ಪ್ರಾತಿಭಾಷಿಕ ಸತ್ತ ಅಂತ ತಿಳ್ಕೊಂಡ್ಬಿಟ್ರೆ ಯಾವ್ದು ಇಲ್ಲವೇ ಇಲ್ಲವೋ ಅದು ಇದ್ರೆಷ್ಟು, ಇಲ್ಲಾದ್ರೆ ಎಷ್ಟು ಅನ್ನುವಂತ ವಿಚಾರ ಬರ್ಬೇಕು. ಆತ್ಮೀಯರೇ, ಹೇಳಕ್ ಚಂದ, ಶಾಸ್ತ್ರ ಇರುವುದು ಅಷ್ಟು ಗಟ್ಟಿಮಟ್ಟ ಇರ್ಬೇಕು ಜ್ಞಾನ. ನಿಜವಾಗಿ ಇರೋದು ಆತ್ಮ ಒಂದ ಅನ್ನುವಂಥದ್ದು ಪಕ್ಕ ಆದಾಗ ಇವೆಲ್ಲ ಮಾತು. ಹೌದಪ್ಪಂಚ ಒಳಗ ಹೌದಪ್ಪ, ಅಲ್ಲಪ್ಪಂಚ ಒಳಗ ಅವಲ್ಲಪ್ಪ ಅಂತಂದ್ರೆ ಆಗುದಿಲ್ಲ. ಯಾರಿಗೆ ನಾನು ಹಿಡ್ಕೊಂಡು ಆಗುದು? ಯಾರಿಗಾಗುದು? ಐ ಡು ನಾಟ್ ಲ್ಯಾಕ್ ಎನಿಥಿಂಗ್ ಇನ್ ಲೈಫ್. ನಾ ಪೂರ್ಣ ಅಂತ ತಿಳ್ಕೊಂಡ ಮ್ಯಾಗ ನನ್ನಲ್ಲಿ ಏನಾದ್ರೂ ವ್ಯವಹಾರಿಕವಾಗಿ ಇಲ್ಲದಂಗಾದ್ರೂ ಕೂಡ ನಾನು ಪೂರ್ಣನೇ. ಐ ಡು ನಾಟ್ ನೀಡ್ ಎನಿಥಿಂಗ್ ಇನ್ ಲೈಫ್ ಟು ಬಿ ಕಂಪ್ಲೀಟ್. ನಾ ಪೂರ್ಣ ಆಗಕ್ಕೆ ಏನಾದ್ರೂ ಅದ್ರಾಗ ಹಾಕಿ ಪೂರ್ಣ ಮಾಡಕ್ ಬರುದಿಲ್ಲ. 1 ಕೋಟಿ ರೂಪಾಯಿಗೆ ನನಗೆ ಸಾಧನೆ ಆಗ್ಬೇಕಾಗೈತಿ. ಈಗ 90 ಲಕ್ಷ ಅದಾವ್ರಿ ಅಂದ್ರೆ ಇನ್ನೊಂದು 10 ಲಕ್ಷ ಗಳಿಸಿ ಮಾಡಿದ್ರೆ 1 ಕೋಟಿ ರೂಪಾಯಿ ಸಾಧನೆ ಮಾಡ್ಬೋದು. ಆದ್ರೆ ನಮ್ ಸ್ವರೂಪ ಹಂಗಿಲ್ಲ. ಸ್ವರೂಪ ಪೂರ್ಣ ಐತಿ ಅಂತ ನಮ್ಗೊಮ್ಮೆ ಜ್ಞಾನ ಆದ್ರೆ ನೀವು ಏನ್ ಹಾಕಿ ಅದನ್ನ ಅಪೂರ್ಣ ಮಾಡೋರು? ಏನ್ ತೆಗೆದು ಅಪೂರ್ಣ ಮಾಡೋರು? ಅಥವಾ ಅಪೂರ್ಣ ಇದ್ದಿದ್ದನ್ನ ಏನ್ ಹಾಕಿ ಪೂರ್ಣ ಮಾಡೋರು? ಹೇಳ್ರಿ.
when I own up that Purnatvam, therefore I do not miss anything in the life. ನಾನು ಯಾವಾಗ ಪೂರ್ಣ ಅಂತ ಗೊತ್ತಾದ್ಮ್ಯಾಗ ನಾವು ವ್ಯವಹಾರಿಕವಾಗಿ ಪ್ರಾತಿಭಾಷಿಕವಾಗಿ ಏನನ್ನಾದ್ರೂ ಕಳ್ಕೊಂಡಂಗ ಭಾಸ ಆದ್ರೂ ಕೂಡ ಆಂತರಿಕವಾಗಿ ನಾ ಏನು ಕಳ್ಕೊಂಡಿಲ್ಲ, ಸ್ವರೂಪದಿಂದ ನಾನು ಏನು ಕಳ್ಕೊಂಡಿಲ್ಲ. And since I do not miss anything in life, whenever I enjoy because of my punyam, they will become luxury in the life. ನೋಡ್ರಿ, ನಾನು ಏನನ್ನು ಕಳ್ಕೊಳ್ಳೋದಿಲ್ಲ ಅಂತಂದ ಇಷ್ಟು ಸಂತೃಪ್ತನಾಗಿದ್ದಾಗ ಮತ್ ನನ್ನ ಪ್ರಾರಬ್ಧ ಚಲೋ ಇತ್ತಂದ್ರೆ ಏನೇನು ಬರ್ತದ ಅಷ್ಟೂ ನಾನು ಪುಣ್ಯವನ್ನ ಅನುಭವ ಖುಷಿಯಿಂದ ಮಾಡ್ತೇನೆ. ಐ ಡು ನಾಟ್ ನೀಡ್ ಎನಿ ಒನ್ ಆಫ್ ದೆಮ್. ವೆನ್ ಐ ಡು ನಾಟ್ ನೀಡ್, ಐ ಹ್ಯಾವ್ ಗಾಟ್ ದಟ್ ಈಸ್ ಕಾಲ್ಡ್ ಲಕ್ಸರಿ. ಲಕ್ಸರಿ ಅಂದ್ರೆ ಏನ್ರಿ? ನಾವು ಬಯಸೋದೇ ಇಲ್ಲ, ಅವು ನನಗಿರ್ತಾವ, ಅವಕ್ಕಂತಾರ ಲಕ್ಸರಿ. ವಾಟ್ ಈಸ್ ದ ಡೆಫಿನೇಷನ್ ಆಫ್ ಲಕ್ಸರಿ? ಐಷಾರಾಮಿ ಜೀವನದ ವ್ಯಾಖ್ಯಾ ಕೊಡ್ರಿ, ಯಾರ ವ್ಯಾಖ್ಯಾ ಕೊಡ್ರಿ, ಏನ್ ಕೊಡ್ತೀರಿ? ಲಕ್ಸರಿ ಇಸ್ ದ್ಯಾಟ್ ವಿಚ್ ಯು ಎಂಜಾಯ್ ವೆನ್ ಯು ಹ್ಯಾವ್. ಲಕ್ಸರಿ ಅಂದ್ರೆ ಏನು? ಯಾವಾಗ ನಿಮ್ ಕಡೆ ಐತಿ ಆ ಒಂದು ವಿಷಯ, ಆ ವಿಷಯವನ್ನ ನೀವು ಭೋಗ ಮಾಡ್ತೇವೆ. ಅಂಡ್ ವಿಚ್ ಯು ಡು ನಾಟ್ ಮಿಸ್ ವೆನ್ ಯು ಡು ನಾಟ್ ಹ್ಯಾವ್. ನಿಮ್ ಕಡೆ ಇಲ್ಲ ಅಂದ್ರೆ, ಆ ಭೋಗ ಭಾಗ್ಯ ಇಲ್ಲ ಅಂದ್ರೆ ಅದ್ರ ಬಗ್ಗೆ ಚಿಂತನೆ ಮಾಡೋದಿಲ್ಲ ನೀವು. ಅದಕ್ಕೆ ಏನಂತಾರ? ಪುಣ್ಯ, ಲಕ್ಸರಿ. ಇಷ್ಟ ಅದಲ್ಲ. ಮತ್ತೆ ಐಷಾರಾಮಿ ಜೀವನ ಅಂದ್ರೆ ಏನು? ಇದ್ದಾಗ ಭೋಗ ಮಾಡೋದು, ಇಲ್ದಾಗ ಅದ್ರ ಬಗ್ಗೆ ಚಿಂತೆ ಮಾಡದೇ ಇರೋದಕ್ಕ ಭೋಗ ಅಂತೀವಿಲ್ಲ, ಲಕ್ಸರಿ. ಐಷಾರಾಮಿ ಜೀವನಪ್ಪ ಅಂದ್ರೆ ಇದ್ದಾಗ ಭೋಗ ಮಾಡೋದು, ಇಲ್ದಾಗ ಇಲ್ಲದ ದುಃಖ ಮಾಡೋದಲ್ಲ. ಇದಕ್ಕಂತಾರ ಐಷಾರಾಮಿ ಜೀವನ ಅಂತ. ಲಕ್ಸರಿ ಇಸ್ ದ್ಯಾಟ್ ವಿಚ್ ಯು ಥೊರೋಲಿ ಎಂಜಾಯ್ ವೆನ್ ಅವೈಲೇಬಲ್ ಅಂಡ್ ಯು ಡು ನಾಟ್ ಮಿಸ್ ವೆನ್ ಇಟ್ ಈಸ್ ನಾಟ್ ಅವೈಲೇಬಲ್. ಅರ್ಥ ತಿಳ್ಕೊಡ್ರಿ. ಇದು ಐಷಾರಾಮಿ ಜೀವನ ಅಂದ್ರೆ ಏನು ಅಂದ್ರೆ ಅದು ಯಾವ್ದೇ ಭೋಗ ಭಾಗ್ಯ ಇದ್ದಾಗ ಅದನ್ನ ಸಂತೋಷದಿಂದ ಅನುಭವ ಮಾಡೋದು, ಇಲ್ಲದೆ ಇದ್ದಾಗ ಅದನ್ನ ಹಬ್ಬ ಬಿಟ್ಬಿಡೋದು, ಅದ್ರ ಬಗ್ಗೆ ಚಿಂತೆ ಮಾಡದೇ ಇರೋದು. ಇದಲ್ಲ ಐಷಾರಾಮಿ ಜೀವನ ಅಂದ್ರೆ. ವಿಚಾರ ಮಾಡ್ರಿ ಆತ್ಮೀಯರೇ, ಸ್ವಲ್ಪ ಇಲ್ಲ ಸ್ವಲ್ಪ ಐಷಾರಾಮಿ ಜೀವನ ಅನುಭವಿಸಿದವ್ರು ಇದ್ರ ಈ ಮಾತು ಅರ್ಥ ಆಗ್ತದೆ. ಅಂಡ್ ವೆನ್ ವಾಟ್ ಈಸ್ ನೀಡ್? ಅಪೋಸಿಟ್ ಆಫ್ ಲಕ್ಸರಿ is what? Need. What is need? Need is that which you do not recognize when it is there and which you badly miss when it is not there. ನೋಡ್ರಿ, ಒಂದು ಐಷಾರಾಮಿ ಬದುಕಂದ್ರೆ ಏನಂತ ಹೇಳಿದ್ರು, ಇನ್ನೊಂದು ಬಯಕೆ ಇದ್ದ ಜೀವನ ಅಂದ್ರೆ ಏನು ಅಂತ ಹೇಳಿ ಡೆಫಿನೇಷನ್ ಹೇಳ್ತಾ ಹೋಗ್ರಿ. ಯಾರು ಹೇಳ್ಕೊಟ್ರ ನಿಮ್ಗೆ ಈ ಡೆಫಿನೇಷನ್? ಇದಕ್ಕಂತಾರ ಶ್ರೋತ್ರಿಯತ್ವ. ದಿಸ್ ಈಸ್ ಕಾಲ್ಡ್ ಶ್ರೋತ್ರಿಯತ್ವಂ. ಇದಕ್ಕಿದ್ದಂಗೆ ಹೇಳಿದ್ರಿ, ಮಾಯಾ ಪರದೆ ದಾಟಿ ಹೋಗ್ಯಾರ ಇವ್ರು ಜ್ಞಾನಿಗಳು. ಲಕ್ಸರಿ ವಿರುದ್ಧ, ಐಷಾರಾಮಿ ಬದುಕಿನ ವಿರುದ್ಧವಾದಂತದ್ದು ಜೀವನ ಅಂದ್ರೆ ಹೆಂಗ? ವಾಟ್ ಈಸ್ ನೀಡ್? ನೀಡ್ ಇಸ್ ದ್ಯಾಟ್ ವಿಚ್ ಯು ಡು ನಾಟ್ ರಿಕಗ್ನೈಸ್ ವೆನ್ ಇಟ್ ಈಸ್ ದೇರ್. ಯಾವ್ದಿದ್ದಾಗ, ಯಾವ್ದು ನಮ್ ಕಡೆ ಇದ್ದಾಗ ಅದ್ರ ಮಹತ್ವ ನಾವು ಗುರುತಿಸೋದಿಲ್ಲ. ಆಮೇಲೆ ಹುಚ್ಚ ಬ್ಯಾಡಿ ಮಿಸ್ ವೆನ್ ಇಟ್ ಈಸ್ ನಾಟ್ ದೇ. ಅದು ಇದ್ದಾಗ ನಾವು ಕಳ್ಕೊಂಡಂಗ ಭಾಸ ಮಾಡ್ತೇವಲ್ಲ, ಅದಕ್ಕೇನಂತಾರ? ಅದಕ್ಕ ಬಯಕೆಯ ವಸ್ತು ಅಂತ. ವೆನ್ ಯು ಡು ನಾಟ್ ಹ್ಯಾವ್ ಎ ಕಾರ್ ಅಟ್ ಆಲ್. ಉದಾಹರಣೆ ಕೊಡ್ತಾರ ನೋಡ್ರಿ, ನಮ್ಗೆ ಕಾರ್ ಇಲ್ಲ ಅಂದ್ರೆ ಅಂಡ್ ಯು ಆರ್ ಯೂಸ್ ಟು ಆಟೋ, ಬಸ್, all transport, and one day somebody gives a lift, you thoroughly enjoy. Who will enjoy? You know, next day Nataraja service only, walking or bus or however it may be, but you do not miss the car. You are used to whatever that transport it is available. ನೋಡ್ರಿ, ನಮ್ಮ ಮನ್ಯಾಗ ಕಾರ್ ಇಲ್ಲ, ನಮ್ಮ ಮನ್ಯಾಗ ಟೂ ವೀಲರ್ ಇಲ್ಲ. ನಾವು ಅಡ್ಡಾಡಕ್ ನಾವ್ ಏನ್ ಮಾಡ್ಕೊಂಡಿವಿ ಅಂತಂದ್ರೆ 11 ನಂಬರ್ ಅಂದ್ರ ವಾಕಿಂಗ್ ನಾವು ನಡೆದ ಹೋಗೋದ ಮಾಡ್ಕೊಂಡಿವಿ. ಅಕಸ್ಮಾತ್ ದೂರ ಹೋಗೋದಿತ್ತಂದ್ರೆ ಬಸ್ ಅಥವಾ ಟ್ರೈನ್ ಮಾಡ್ಕೊಂಡಿವಿ ಅಂತ ತಿಳ್ಕೊಡು. ನಮ್ಮ ಮನ್ಯಾಗ ಕಾರು ಇಲ್ಲ, ಟೂ ವೀಲರ್ ಇಲ್ಲ, ಯಾವ ವಾಹನನು ಇಲ್ಲ, ಇಟ್ಕೊಂಡಿಲ್ಲ ಅಂತ ತಿಳ್ಕೊಡು. ಅಕಸ್ಮಾತ್ ಯಾರಾದ್ರೂ ಕೂಡ ಬರ್ರಿ ನಮ್ ಕಾರ್ನಾಗ ಬಿಡ್ತೇವಿ ಅಂದ್ರಂದ್ರೆ ನೀವು ಹತ್ತಿ ಆ ಕಾರಿನ ರೈಡ್ ಎಂಜಾಯ್ ಮಾಡ್ತೀರಿಲ್ಲ? ಎಂಜಾಯ್ ಮಾಡ್ತೀರಿ. ಇಲ್ಲ ಅಂತಂದ್ರ ಹಪಾಪಿ ಮಾಡ್ತೀರಿ. ಮೊದಲ ಬಗ್ಗೆ ಮರ್ದೂಸ ಇಲ್ಲಲ್ಲ ಕಾರು, ಅಯ್ಯೋ ಇಲ್ಲಲ್ಲ ಕಾರು ಅಂತೀರೇನು? ಇಲ್ಲ, ಯಾಕ ನಾವು ತಿಳ್ಕೊಂಡ್ಬಿಟ್ಟಿವಿ ಕಾರ್ ನಮ್ ಕಡೆ ಇಲ್ಲಪ್ಪ ಅಂತ ನಮ್ಗೆ ತಲೆಯಾಗ ಐತಿ. ನಾವು ಕಾರ್ ಇಲ್ಲಲ್ಲ ಅಂತ ಹಪಾಪಿ ನಮ್ಗೆ ಬರುವುದ ಇಲ್ಲ. ಇದ್ರ ಹತ್ತೇವಿ, ಎಂಜಾಯ್ ಮಾಡ್ತೇವಿ. ಇಲ್ಲ ಅಂದ್ರೆ ಅದ್ರ ಬಗ್ಗೆ ಹಪಾಪಿ ಇಲ್ಲ. ಇದಕ್ಕೆ ಅನ್ಬೇಕು ಲಕ್ಸರಿ. And one day it comes, it is a luxury. Somehow you regularly come from your grandfather's time itself. You are used to it. Now you never look at the car as a luxury. ನೋಡ್ರಿ,
ನಮ್ಮ ಅಜ್ಜನ ಕಾಲದಿಂದ ನಮ್ಮ ಮನ್ಯಾಗ ಕಾರ್ ಐತಿಪ್ಪ. ನೀವು ನಡೆದ ಅಡ್ಡಾಡಿದ್ದ ನಿಮ್ಗೆ ರೂಢಾನ ಇಲ್ಲ. ನಮ್ಮ ಅಜ್ಜ ಅಪ್ಪನ ಕಾಲದಿಂದ ನಮ್ಮ ಮನ್ಯಾಗ ಕಾರ್ ಐತಿ. ಈಗ ಕಾರ್ ಅಂದ್ರ ನಮಗೇನಾಗೈತಿ, ಇದು ಕಾರ್ ಅಂದ್ರ ಇದು ಐಷಾರಾಮಿ ಬದುಕಲ್ಲಪ್ಪ, ಇದು ಸಹಜ ಬದುಕಂತ ನಮ್ಗೆ ಅನ್ಸ್ಬಿಟ್ಟೈತಿ. ಇದು ಸಚ್ ಎ ನೆಸೆಸಿಟಿ ವೆನ್ ಇಟ್ ಈಸ್ ಅರೌಂಡ್. ನಮ್ ಇಂತ ಒಂದು ಸರ್ಕಮ್ಸ್ಟಾನ್ಸಸ್ ವಾತಾವರಣದಾಗ ಅದೇವಿ ಅಂತ ಯು ಡು ನಾಟ್ ಫೀಲ್ ಯು ಆರ್ ಹ್ಯಾವಿಂಗ್ ಎ ಕಾರ್. ನಿಮಗೆ ಕಾರ್ ಅದ ಅನ್ನುವಂತ ಕಲ್ಪನೆ ಇಲ್ಲ. ಅಂಡ್ ವೆನ್ ಇಟ್ ಈಸ್ ನಾಟ್ ದೇರ್, ಅಕಸ್ಮಾತ್ ನೀವು ಇಂಥ ಮನೆಯಾಗ ಹುಟ್ಟಿದಾಗ ನಿಮ್ಗೆ ಕಾರ್ ಇಲ್ಲ ಅಂದ್ರೆ ಯು ಆರ್ ವೆರಿ ವೆರಿ ಬ್ಯಾಡ್ಲಿ ಮಿಸ್ಟೇಕ್. ನೀವ್ ಏನ್ ಮಾಡ್ತೀವಿ ಅಂದ್ರೆ ಕಾರ್ ಇಲ್ಲಲ್ಲ ಅಂತ ಒಂದು ಹೊರಗೆ ಚಲೋ ಆಗ್ತದೆ. ದಿಸ್ ಈಸ್ ದ ಇನ್ಫ್ಲೂಯೆನ್ಸ್ ಡಿಫರೆನ್ಸ್ ಬಿಟ್ವೀನ್ ಲಕ್ಸರಿ ಅಂಡ್ ನೀಡ್. ಇದು ಏನದ ವ್ಯತ್ಯಾಸ ಅದ. ಕಾರ್ ಇದ್ದ ಮನ್ಯಾಗ ಹುಟ್ಟ್ಯಾನ, ಅವ ಕಾರ್ ಇಲ್ಲ ಅಂತಂದ್ರ ಕಾರ್ ಬಯಸ್ತಾನ. ಕಾರ್ ಇಲ್ಲದ ಮನ್ಯಾಗ ಹುಟ್ಟ್ಯಾನ, ಕಾರ್ ಸಿಕ್ಕದ ಕಾರ್ ಎಂಜಾಯ್ ಮಾಡ್ತಾನ. ಕಾರ್ ಇಲ್ಲ ಅಂತಂದ್ರ ಕಾಲ್ನಡಿಗೆನ ಅನುಭವ ಮಾಡ್ತಾನವ. ಇದು ಅದ ನಮ್ ಲಕ್ಸರಿ ಮತ್ತು ಬಯಕೆಗಳ ನಡುವಿನ ಅಂತರ. ಆತ್ಮೀಯರ ತಿಳ್ಕೊಡ್ರಿ, ಎಷ್ಟು ಸೂಕ್ಷ್ಮದ ನೋಡ್ರಿ. ಲಕ್ಸರಿ ಇಸ್ ದ್ಯಾಟ್ ಹೂಸ್ ಪ್ರೆಸೆನ್ಸ್ ಯು ಎಂಜಾಯ್. ಲಕ್ಸರಿ ಅಂದ್ರೇನು? ಬೈಸಾರಾಮಿ ಬದುಕಂದ್ರೆ ಏನಪ್ಪಾ ಅಂದ್ರೆ ಯಾವಾಗ ಅದ ಐತಿ ಆ ವಸ್ತುನ ಅವಾಗ ನಾವು ಅದನ್ನ ಹೋಗ್ ಮಾಡ್ತೀವಿ, ಯಾವಾಗಿಲ್ಲ ಅದ್ರ ಬಗ್ಗೆ ಅಪೇಕ್ಷೆ ಇಲ್ಲ. whose absence you do not miss, and need is that whose presence you do not recognize but whose absence you badly feel. ಈ ಬಯಕೆ ಅನ್ನುವಂಥದ್ದು ಹೆಂಗೈತಿ, ಹಸಿವು ಅನ್ನುವಂಥದ್ದು ಹೆಂಗೈತಿ, ನೀಡ್ ಬಯಕೆ ಅದು ಇದ್ದಾಗ ಅದ್ರ ಮಹತ್ವ ಇಲ್ಲ. ಕಾರ್ ಐತಿ, ಕಾರಿನ ಮಹತ್ವ ಇಲ್ಲ. ಇವತ್ತು ಕಾರ್ ಇಲ್ಲ, ಚಾಲು ಕಾರ್ ಇಲ್ಲ ಹೆಂಗ್ ಹೋಗುದು ನಡ್ಬೋಗುದ ಅಂತ. ಇದು ಏನದ ಬಯಕೆ ಮತ್ತು ಒಂದು ಐಷಾರಾಮಿ ಬದುಕಿನ ನಡುವಿನ ವ್ಯತ್ಯಾಸ. ಫಾರ್ ಎ ಜ್ಞಾನಿ ಎವ್ರಿಥಿಂಗ್ ಇನ್ ಲೈಫ್ ಈಸ್ ಅ ಲಕ್ಸರಿ. ನೋಡ್ರಿ, ಜ್ಞಾನಿ ಏನಿರ್ತಾನ್ರಿ, ಅವ ರೋಟಿ ಕಪಡಾ ಮಕಾನ್ ಇಷ್ಟಾದ ಸಾಕಂತ ನಾವ. ಹೆಚ್ಚಿಂದೆಲ್ಲ ನನಗೆ ಐಷಾರಾಮಿ ಬದುಕಂತಾನವ. ಅವ ಯಾಕೆ ಬಯಸ್ತಾರ? ಮುಂದಿದ್ದು ಹೆಚ್ಚಿಂದು 2 ರೊಟ್ಟಿ ಊಟಕ್ಕ, 2 ಬಟ್ಟೆ ಉಡಾಕ, ಒಂದ್ ಇರಾಕ್, ಒಂದ್ ಗುಡಿಸಲಾದ ಸಾಕು. ದೊಡ್ಡ ಮಠ ಬೇಕು, ಬ್ಯಾಂಕ್ ಬ್ಯಾಲೆನ್ಸ್ ಬೇಕು, ಇಂಥ ಕಾರ ಬೇಕು, ಓಡಾಡಕ ಇಷ್ಟು ಪತ್ರ ಇರ್ಬೇಕು, ಕೈಯಾಗ 5 ಬಟ್ನಾಗು ಬಂಗಾರ ಉಂಗ್ರ ಇರ್ಬೇಕು, ಬಂಗಾರದ ಕಿರೀಟ ಇರ್ಬೇಕು, ರಸ ಪಲ್ಲಕ್ಕಿ ಮ್ಯಾಲ ನನ್ ಕರ್ಕೊಂಡು ಹೋಗಕ್ 4 ಮಂದಿ ಇರ್ಬೇಕು. ಇಂಥವೆಲ್ಲ ಬಯಸ್ತಾರಲ್ರಿ ನಾವು. ಅವು ಬಯಸೋರು ಎಲ್ಲ ಯಾರು? ಆತ್ಮಜ್ಞಾನಿಗಳು ಅಲ್ಲದೆ ಇದ್ದವ್ರು ಈ ಲೌಕಿಕ ಬದುಕನ್ನು ಬಯಸ್ತಾರ. ಫಾರ್ ಎ ಜ್ಞಾನಿ ಎವ್ರಿಥಿಂಗ್ ಲೈಫ್ ಈಸ್ ಲಕ್ಸರಿ. ಅವಾಗ ಈ 3 ಬೇಸಿಕ್ ರಿಕ್ವೈರ್ಮೆಂಟ್ ಏನದ, ಅಲ್ಪ ಸ್ವಲ್ಪ ಇದ್ರೆ ಸಾಕ. ಅವ ಇದಕ್ಕಿಂತ ಹೆಚ್ಚಿಂದ ಎಲ್ಲ ಲಕ್ಸರಿ ಅಂತ ತಿಳ್ಕೊತ. ಆ ಲಕ್ಸರಿ ಅಂದ್ರೆ ಏನು? ಐಷಾರಾಮಿ ಬದುಕಂತ ತಿಳ್ಕೊ. ಸಿಕ್ತು ಹೋಗ್ ಮಾಡ್ತಾರ, ಸಿಗ್ಲಿಕ್ಕಂದ್ರ ಅದ್ರ ಬಗ್ಗೆ ಕಳಕಳಿ ಇಲ್ಲ, ಹಪಾಪಿ ಇಲ್ಲ. ಭಾರಿ ಇಂಪಾರ್ಟೆಂಟ್. ನನಗಂತೂ ಭಾರಿ ಖುಷಿ ಅನಿಸ್ತದೆ. ನಾನು ಇದನ್ನ ಎಲ್ಲಿ ಅವ್ರು ಹೇಳಿದ್ ನೆನಪಿದ್ದಿದ್ದಿಲ್ಲ, ನನಗೂ ಬಹಳ ಚಂದ ಅನಿಸ್ತದೆ. ಎವ್ರಿ ಬ್ಲೆಸ್ಡ್ ಥಿಂಗ್ ಇನ್ ಲೈಫ್ ಈಸ್ ಅ ಲಕ್ಸರಿ. ಮಿನಿಮಮ್ ರಿಕ್ವೈರ್ಮೆಂಟ್ ಆಗಿಂದ 4ನೇದು ಏನಾರ ಬಂತು ಅಂದ್ರೆ ಅವಂಗ ಅದು ಲಕ್ಸರಿ, ಐಷಾರಾಮಿ ಬದುಕ, ಅದನ್ನ ಸುಖದಿಂದ ಎಂಜಾಯ್ ಮಾಡ್ತಾನ ಜ್ಞಾನಿ. ಮತ್ತ ಅದು ಮುಗಿದ್ಮ್ಯಾಗ ಅದನ್ನ ಮರ್ತ್ ಬಿಡ್ತಾನ ಜ್ಞಾನಿ. ಅದು ಹಪಾಪಿ ಇಲ್ಲ. ಬೇಗ ಬೇಕು ಅದು ಬೇಕು ಇದು ಇಲ್ಲ. Therefore, when they are around, he will thoroughly enjoy, and when they are not, he is not going to miss it. ಏನ್ ಮಾಡ್ತಾನವ? ಅದಾವ ಉಪಯೋಗ ಮಾಡ್ತಾನ. ಇಲ್ಲ ಅದ್ರ ಬಗ್ಗೆ ಕಳಕಳಿನೇ ಇಲ್ಲ. ಅದಿಲ್ಲ ಅನ್ನುವಂಥದ್ದು ಗುಂಗಿಲ್ಲ, ಅಪಾಪಿ ಇಲ್ಲ, ಬಯಕೆ ಇಲ್ಲ. Then Swamiji talks about the sannyasa in Rishikesh. Sannyasa in Rishikesh live on bhiksha only, and there are few institutions established by devotees who regularly give bhiksha to these sannyasis. And this since they regularly give bhiksha, it will be only 2 items, one roti and dal. That is the bhiksha. Only in the night you see dal and roti, and they are used to that. And when there is a tourist season, devotees go to the ashram and they say, we want to give special bhiksha once in lifetime or once in a year, 10,000, 20,000 rupees, and they call all sannyasis and give them gulab jamun, puri, and this and that. And they will really eat that also well. The puri and not all the counted chapatis in inches. Chapatis, if you keep on above the other, they will eat well, and they know tomorrow I have to go back to roti bhiksha. This is called independence. ನಮ್ಮ ದಯಾನಂದ ಅಪ್ಪವರು ಅಜ್ಜಾರಾಗ್ತಾರ. ಗುರುವಿನ ಗುರು, ಪರಮ ಗುರು ದಯಾನಂದ ಅಪ್ಪವರು ಒಂದು ಎಕ್ಸಾಂಪಲ್, ಒಂದು ಉದಾಹರಣೆ ಹೇಳ್ಯಾರ ಇಲ್ಲಿ. ಅದನ್ನ ಇಲ್ಲೇ ಗುರುಗಳು ಹೇಳಾಗತ್ತಾರ, ಪರಮಾರ್ಥನಂದ ಗುರುಗಳು ಹೇಳಾಗತ್ತಾರ.
ಏನ್ ಹೇಳಕತ್ತಾರ ಅಂದ್ರ ಋಷಿಕೇಶದಾಗ ಹೆಂಗಿರ್ತದ ಅಂತಂದ್ರ ಅಲ್ಲಿ ಸನ್ಯಾಸಿಗಳಿಗೆ ಎರಡ್ ರೊಟ್ಟಿ ಮತ್ತು ದಾಲ್ ದಿವಸ ಅಲ್ಲಿ ಯಾರು ಗಂಟೆ ಹೊಡಿತಾರ ಅಡಿಗೆ ಮಾಡಿ ಗಂಟೆ ಹೊಡಿತಾರ ಆ ಗಂಟೆ ಹೊಡೆದಾಗ ಯಾರು ಸನ್ಯಾಸಿಗಳು ಭಿಕ್ಷೆಗೆ ಬಂದು ಪಾಳ್ಯಕ್ ಹಚ್ತಾರ ಅವ್ರಿಗೆ ಹೊಟ್ಟೆ ತುಂಬುವಷ್ಟು ರೊಟ್ಟಿ ಮತ್ತು ದಾಲ್ ಅಂದ್ರೆ ಬ್ಯಾಳಿ ಇದನ್ನ ಫ್ರೀ ಆಗಿ ಕೊಡ್ತಾರ. ಯಾರಿಗೆ? ಸನ್ಯಾಸಿಗಳಿಗೆ ಕೊಡ್ತಾರ. ಯಾವಾಗ? ದಿನಂಪ್ರತಿ ಕೊಡ್ತಾರ. ಇನ್ನ ಕೆಲವೊಂದ್ಸಲ ಈ ಟೂರಿಸ್ಟ್ ನಮ್ಮಂತವ್ರು ಏನ್ ಮಾಡ್ತೇವಲ್ಲ ನಾವು ಹೋಗಿರ್ತೀವಿ ನೋಡ್ರಿ ಅಲ್ಲಿ ನೋಡಕ್, ಅವಾಗ ನಾವೇನ್ ಮಾಡ್ತೀವಿ, ಇಲ್ರಿ ಸನ್ಯಾಸಿಗಳಿಗೆ ನಾವು ಇವತ್ತು ವಿಶೇಷವಾದಂತ ಅಡಿಗೆ ಮಾಡಿಸಿ ದಾನ ಮಾಡ್ತೀವಿ, ನಾವು ಭಿಕ್ಷಾ ಕೊಡ್ತೀವಿ ಅಂತಂದ್ರ ಅವತ್ತಿನ ದಿವಸ ಸಿಹಿ ಪಕ್ವಾನಗಳನ್ನ ಅಡಿಗೆ ಮಾಡಿರ್ತಾರೆ. ಗುಲಾಬ್ ಜಾಮೂನು, ಪುರಿ, ಚಪಾತಿ ಬದಲಿ ಪುರಿ ಇವನ್ನೆಲ್ಲ ಕೊಡ್ತಾರೆ, ವಿಶೇಷವಾದ ತಿಂಡಿಗಳು. ಆ ಸನ್ಯಾಸಿಗಳು ಇವತ್ತು ಯಾರೋ ಮಹಾತ್ಮರು ಬಂದಾರಪ್ಪ ಭಕ್ತರು, ಅವ್ರು ಇವತ್ ನಮಗ ಸಿಹಿ ಉಣ್ಸಾಕತ್ತಾರ ಅಂತ ತಿಳ್ಕೊಂಡು ಅವ್ರು ಉಣ್ದೇ ಇರ್ತಾರೇನ್ರಿ, ಅದನ್ನ ಉಣ್ತಾರ, ಖುಷಿಯಿಂದ ಉಣ್ತಾರ. ಆದ್ರೆ ಅವ್ರಿಗೆ ಗೊತ್ತದ ನಾಳೆ ಇದನ್ನ ನಾವು ಕೇಳಂಗಿಲ್ಲ, ಅವ್ರು ಕೇಳುವುದೇ ಇಲ್ಲ. ನಾಳೆ ಮತ್ತೆ ಏನೋ ರೊಟ್ಟಿ ದಾಲ್ ಹಿಂಗ ಇದ್ದಾಗ ಯಾವ್ದ ಐತಿ ಅದು ಇದ್ದಾಗ ಅದ್ರದ್ದು ಹೋಗ್ ಮಾಡ್ತಾರ, ಇಲ್ದಾಗ ಅದ್ರ ಬಗ್ಗೆ ಹಪಾಪಿ ಇರುದಿಲ್ಲ. ಈಗ ಏನಂತಾರ ಇದಕ್ಕೆ ಎಂತ ಜೀವನ ಅಂತಾರ, ಇದೇನದ ಲಕ್ಸರಿಯಸ್ ಜೀವನ ಅಂತಾರ ನೋಡ್ರಿ. ಅವ್ರ ಡೆಫಿನೇಷನ್ ಹೆಂಗೈತಿ, ನಾವ್ ಹೆಂಗ ತಿಳ್ಕೊಂಡಿವಿ, ಜ್ಞಾನಿಗಳು ಹೆಂಗ್ ಲಕ್ಸರಿಯಸ್ ಲೈಫ್ ತಿಳ್ಕೊಂಡಿರ್ತಾರ. ಬಯಕೆ ಜೀವನ ಹೆಂಗ ಅದ ನಮ್ದು ಇವತ್ತ ಐತಿ, ಅದಕ್ಕೆ ಮಹತ್ವ ಇಲ್ಲ, ಅದು ಇಲ್ದಂಗ ಆಗುತ್ತೆ. ಅದ್ರ ಬಗ್ಗೆ ಹಪಾಪಿ ಮಾಡುದು ನಮ್ಮ ಬಯಕೆ ಇಷ್ಟ ಜೀವನ. ಸೊ ದಸ್ ದ ಕೃಷ್ಣ ಸೇಜ್ ಯಂ ಲಬ್ಧ್ವಾ ಹ್ಯಾವಿಂಗ್ ಓಲ್ಡ್ ಅಪ್ ದಿಸ್ ಪೂರ್ಣತ್ವಂ. ಒಮ್ಮೆ ಪೂರ್ಣತ್ವವನ್ನ ನಾವು ಗುರುತಿಸಿದ್ವಿ ಅಂದ್ರೆ ಯಾಕಿದೆ ಪೂರ್ಣ ಆಗವಲ್ದು, ದೊಡ್ಡದು ಯಾಕಾಗವಲ್ದು? ಎಕ್ಸಿಟ್ full screen, minimize your video. Exit or exit. ಏನಾಗಿತ್ತು? ಇಲ್ಲ ಹಂಗೇನಿಲ್ಲ, ಹಾಕತ್ತೆ ಹಾಕತ್ತೆ ನೋಡ್ಬಿಡಿ. ಎಂ ಲಬ್ಧ್ವಾ ಹ್ಯಾವಿಂಗ್ ಓಲ್ಡ್ ಅಪ್ ದಿಸ್ ಪೂರ್ಣತ್ವಂ aparam labham, all the other aims in your life, all other accomplishment in life becomes what? Na adhikam manyante. ಆತ್ಮಜ್ಞಾನಕ್ಕಿಂತ ಹೆಚ್ಚಿನ ಲಾಭ ಈ ಜಗತ್ನಾಗ ಯಾವುದೂ ಇಲ್ಲ. ನ ಅಧಿಕಂ ಮನ್ಯತೆ, ಅದಕ್ಕಿಂತ ದೊಡ್ಡ ಲಾಭ ಅಂತ ಅವ ಗಳಿಸೋದಿಲ್ಲ. ದೇ ಆರ್ ನಾಟ್ ವೆರಿ ಗ್ರೇಟ್ ಗೇನ್ಸ್. ಅವೆಲ್ಲ ಏನಾದ್ರೂ ಬಂದ್ರೆ ಅವೆಲ್ಲ ದೊಡ್ಡ ಸಾಧನೆಗಳಂತವ ವಿಚಾರ ಮಾಡುವುದಿಲ್ಲ. ದೇ ಆರ್ ಅವಾಯ್ಡಬಲ್, ದೇ ಆರ್ ನಾಟ್ ನೀಡೆಡ್ ಗೇನ್ಸ್. ಅವು ಬೇಕಾದಂತ ಬಯಕೆಗಳಲ್ಲ. ಒನ್ ಕ್ಯಾನ್ ಗೋ ವಿತೌಟ್ ದೋಸ್ ಗೇನ್ಸ್ ಆಲ್ಸೋ. ಒನ್ ಕ್ಯಾನ್ ಗೋ ವಿತೌಟ್ ದೋಸ್ ಗೇನ್ಸ್. ಆತ್ಮಜ್ಞಾನ ಆತಂದ್ರೆ ಉಳಿದ ಲಾಭಗಳು ಅವಶ್ಯ ಇಲ್ಲ. ಆತ್ಮಜ್ಞಾನ ಅತಿ ಶ್ರೇಷ್ಠವಾದ ಜ್ಞಾನ. ಹಿಂದಿನ ಬರತೈತಿ, ಹಿಂದಿನ ಬರ್ತದೆ. ಬಿಡ್ಸಾಕು ಅಷ್ಟೇ. Therefore, any other gain is insignificant. ಈ ಆತ್ಮಜ್ಞಾನದ ಮುಂದೆ ಯಾವ್ದಾದ್ರು ಲಾಭ ಆತು ಅಂದ್ರೆ ಅದು ಏನದ, ಆ ಲಾಭ ಅಷ್ಟು ದೊಡ್ಡ ಲಾಭ ಅಲ್ಲ, ಅದು ಬಹಳ ಕ್ಷುಲ್ಲಕ ಲಾಭ ಅಂತ ತಿಳ್ಕೊತಾನ ಜ್ಞಾನಿ ಅದಾವ. ನಾವೇನ್ ಮಾಡ್ತೀವಿ, ಸಂಭ್ರಮ ಪಡ್ತೀವಿ. ಅಜ್ಞಾನಿಗಳು ನಮ್ ಮಗನ ಹೊಟ್ಟೆ, ಮೊಮ್ಮನ ಹೊಟ್ಟೆ ಅಂದ್ರೆ ಪೇಡೆ ಹಂಚೋದು, ಮೊಮ್ಮನ ಹೊಟ್ಟೆ ಆಡ್ರಿ ಗುಲಾಬ್ ಜಾಮೂನ್ ಇದು ಹಂಚೋದು, ಜಿಲೇಬಿ ಹಂಚೋದು. ಅವ ಎಲ್ಲ ದೊಡ್ಡ ಒಂದು ಕನ್ಸಿಡರ್ ಮಾಡಂಗಿಲ್ಲ. ಆಲ್ ಅದರ್ ಗೇನ್ಸ್ ಬಿಕಮ್ ಇನ್ಸಿಗ್ನಿಫಿಕೆಂಟ್. ಎಲ್ಲವೂ ಸಣ್ಣವಾಗಿ ಕಾಣ್ತಾವ ಅಂತ. And therefore, what is the fifth definition? Atyantika labha. It is the highest gain in front of which all other gains are insignificant. ಈ ಆತ್ಮ ಲಾಭಕ್ಕಿಂತ ದೊಡ್ಡ ಲಾಭ ಯಾವುದು ಇಲ್ಲ ಅಂತ ತಿಳಿತಾನ ಜ್ಞಾನಿ. ಅವು ಓದುದೆಲ್ಲ ಏನಾರ ಇದ್ರ ಅವು ಬಹಳ ಚಿಕ್ಕು, ಬಹಳ ಸಣ್ಣವು ಅಂತ ತಿಳ್ಕೊತಾನ. ಅಂಡ್ ದೆನ್ ಕಮ್ಸ್ ದ ಸಿಕ್ಸ್ತ್ ಡೆಫಿನೇಷನ್. ಈ ಸಮಾಧಿಗೆ 6ನೇ ವ್ಯಾಖ್ಯೆ ಹೇಳ್ತಾರ. ಯಸ್ಮಿನ್ ಸ್ಥಿತಃ ರಿಮೈನಿಂಗ್ ಇನ್ ದಿಸ್ ಆತ್ಮನಿಷ್ಠ, ಇನ್ ದಿಸ್ ಸೆಂಟರ್ ಆಫ್ ಗ್ರಾವಿಟಿ, ನೇಚರ್ ಆಫ್ ಒನ್ ಸೆಲ್ಫ್ ನ ವಿಚಾಲಯೇ. ಈ ಆತ್ಮತತ್ವದಲ್ಲಿ ಒಮ್ಮೆ ನೆಲೆಯಾಗಿ ನಿಂತಂದ್ರ ಅದರಿಂದ ಮತ್ತೆ ಮಿಸ್ಬೋದಿಲ್ಲಮ್ಮ.
ಹೊರಗಿನ ಮತ್ ಪ್ರಪಂಚಕ್ಕೆ ಅವ ಅದನ್ನ ಆದರ್ಶ ಅಂತ ತಿಳ್ಕೊಳ್ಳೋದಿಲ್ಲ, ಅದನ್ನ ಮಾನ್ಯ ಮಾಡೋದಿಲ್ಲ. ಈಗ ದೊಡ್ಡ ಹೈ ಗ್ರೇಡ್ ಬಂದ್ಬಿಟ್ಟೈತ್ರಿ ನಮ್ಗೆ, ಈಗ ಜ್ಞಾನಿ ಆಗಿಬಿಟ್ಟ ನಾವು. ಆದ್ರಿಂದ ಅವ ಮತ್ತೆ ಕೆಳಗಿಳಿದು ಬರೋದಿಲ್ಲ ಅಂತ. ನ ವಿಚಾಲತೆ, ಒನ್ ಈಸ್ ನಾಟ್ ಶಾಕ್ಡ್ ಬೈ, ನಾಟ್ ಶೇಕನ್ ಬೈ ಇವನ್ ಗುರುಣಾ ದುಃಖೇನ. ಎಂತ ದುಃಖ ಆದ್ರೂ ಕೂಡ ಅವ ಬಟ್ಟ ನಿಸ್ಕುವುದಿಲ್ಲ. Even the worst tragedy, nothing is capable of shaking. Even if he asks what, hearing some unfavorable news, if he has asked what, next moment he says, so what? ಏನಂತಾರ, ಯಾರಾದ್ರೂ ತನಗೆ ರಕ್ತ ಸಂಬಂಧಿಗಳು ಸಣ್ಣ ವಯಸ್ಸಿನಾಗ ಏನಾದ್ರು ತೀರ್ಕೊಂಡ್ರಂದ್ರ ವಾಟ್ ಅಂದವನ ಮತ್ತೊಂದ್ ಸೆಕೆಂಡ್ ವಿಚಾರ ಮಾಡಿದವನ ಓ ವಾಟ್ ಅಲ್ಲಿ ಮಠ ಬಂದ್ಬಿಡ್ತದ ಅವನಿಗೆ. ಇಂಥ ಜ್ಞಾನಿ ಇರ್ತಾನೆ. Having some unfavorable news, if he has asked what, next moment he says, so what? Even what may be terrible news, later he asks, so what? Because he knows all other things in life are subject to arrival and departure. ಗೊತ್ತದೆ ಏನಿದ್ದಾವ ಭೋಗ ಭಾಗ್ಯಗಳು. ಈ ಸಂಬಂಧಿಕರು ಅನ್ನೋರು ಎಲ್ಲರೂ ಆಗಮಾಪಾಯಿನೋ ಅರ್ಜುನ ಅಂತ ಅರ್ಜುನಿಗೆ ಹೇಳ ಭಗವಂತ ಆದ ಮಾತೆ ಕಡೆ ಇಟ್ಕೊಳ. ಇವರೆಲ್ಲ ಬರೋರು ಹೋಗೋರು, ಇವತ್ತಿದ್ದವರು ನಾಳೆ ಇರ್ತಾರಂತ ಖಾತ್ರಿ ಇಲ್ಲ. ಇವರೆಲ್ಲ ಬರೋ ಹೋಗೋ ಸ್ವರೂಪ ಇದ್ದವರು. ಅದಕ್ಕೆ ಯಾಕೆ ದುಃಖ ಮಾಡಬೇಕು? ದುಃಖ ಮಾಡಿದ್ರೆ ಹೋಗುದಿಲ್ಲೇನ, ವಿಯೋಗ ಆಗುದಿಲ್ಲೇನು? ದುಃಖ ಮಾಡಿದ್ರೆ ವಿಯೋಗ ಹಾಕರ, ದುಃಖ ಮಾಡಿದಷ್ಟು ವಿಯೋಗ ಹಾಕರ್ ಇಲ್ಲ. ಅವು ಸ್ವಭಾವತಃ ಬರುವ ಹೋಗುವ ಸ್ವರೂಪನ ಅದ. ಶರೀರದಿಂದ ಎಲ್ಲರೂ ವಿಯೋಗ ಮತ್ತು ಸಂಯೋಗ ಆಗುವಂತಹ ಮಾನ್ಯತೆನ ಐತಿ ಅನ್ನುವಂಥದ್ದು ಗೊತ್ತದ ಅವಂಗ. ದೇವರ್ ಗುರುಣಾಪಿ ಇವನ್ ದ ವರ್ಸ್ಟ್ ಸಾರಿ, ದ ಹೆವಿಯೆಸ್ಟ್ ಸಾರೋ, ಅಗ್ದಿ ಭಯಂಕರ ದುಃಖಕ್ಕೆ ಅಸಾಧ್ಯ ಬಹಳ ಕಷ್ಟವನ್ನು ಕೊಡದಂತ ದುಃಖ ಆಗೈತಂದ್ರು ಕೂಡ ಗುರು ದಕ್ಷಿಣ್ ದುಃಖಂ ಹೆವಿ ಸಾರೋ, ನಾಟ್ ದ ಸಾರೋ ಯು ಕಾಸ್ಡ್ ಬೈ ದ ಗುರು. ಸೊ ಹಿಯರ್ ಗುರು ಈಸ್ ನಾಟ್ ನೌನ್, ಇಟ್ ಈಸ್ ಅನ್ ಅಡ್ಜೆಕ್ಟಿವ್ ಇವನ್ ಬೈ ಹೆವಿಯೆಸ್ಟ್ ಸಾರೋ. ಗುರುಣಾ ಸಹ ಅಂದ್ರೆ ಗುರು ಅಂತ ತಗೋಬೇಡ್ರಿ. ದೊಡ್ಡ ಗುರು ಅಂದ್ರೆ ದೊಡ್ಡತನ, ದೊಡ್ಡ ದುಃಖ ಬಂದ್ರು ಕೂಡ ಅವನ ಮಟ್ಟ ಬಿಸಿಯಾಡುದಿಲ್ಲ ಅವ. ಅಂಡ್ ದೇರ್ಫೋರ್ ಆತ್ಯಂತಿಕ ದುಃಖಂ ನಿವೃತ್ತಿ, ಆತ್ಯಂತಿಕ ದುಃಖದ ನಿವೃತ್ತಿ ಪರಮಾನಂದ ಪ್ರಾಪ್ತಿ ರೂಪ ಮೋಕ್ಷ ಅವನಿಂದ ಬಿಟ್ಟು ಹೋಗುವುದಿಲ್ಲ. ಟೋಟಲ್ ಫ್ರೀಡಮ್ ಫ್ರಾಮ್ ಸಾರೋ. ದುಃಖದಿಂದ ಏನು ವ್ಯವಹಾರದಾಗ ನಾವು ಮಾಡಾಕತ್ತೇವಲ್ಲ, ದಿನನಿತ್ಯ ವ್ಯವಹಾರದಾಗ ಏನ ಜ್ವರ ಬಂದ್ರೆ ದವಾಖಾನಿಗೆ ಹೋಗುದು, ಏನ್ ರೊಕ್ಕ ಬೇಕಾದ್ರೆ ಬ್ಯಾಂಕಿಗೆ ಹೋಗಿ ಸಾಲ ಮಾಡುದು, ಏನಾದ್ರೂ ರೊಕ್ಕ ಬೇಕಾದ್ರೆ ಉದ್ಯೋಗ ಮಾಡುದು, ಹಸಿವಾದ್ರೆ ಊಟ ಮಾಡುದು, ನಿರಳಿಕೆ ಆದ್ರೆ ನೀರು ಕುಡಿಯುದು, ಇವೇನು ಪರಿಹಾರ ಕಂಡು ಹಿಡಿದೇವಲ್ಲ ಇವು ಆತ್ಯಂತಿಕ ನೀವು ಇಲ್ಲ ತಾತ್ಪೂರ್ತಿಕ ಪರಿಹಾರಗಳು. ಮತ್ 3 ತಾಸಿಗೆ ಮತ್ ಹಚ್ಚಿದ್ಯತೆ, ಒಂದ್ ತಾಸಿಗೆ ಇನ್ನೊಂದು 4-5 ದಿವಸಕ್ಕೆ ಮತ್ ರೊಕ್ಕ ಬೇಕ. ಎಲ್ಲವೂ ತಾತ್ಪೂರ್ತಿಕ ಪರಿಹಾರಗಳನ್ನು ಕಂಡು ಹಿಡಿದೇವಿ. ಇಲ್ಲಿ ಆತ್ಯಂತಿಕ ಪರಿಹಾರದ ಅಂದ್ರೆ ಬೇರ ದರ್ಶನ ಆ ಗಿಡವನ್ನ ಕಿತ್ತು ಒಗೆಯುವುದು. ಯಾವುದು ಅಜ್ಞಾನ ಅನ್ನುವಂತ ಗಿಡವನ್ನ ಕಿತ್ತು ಒಗೆಯುವಂತದ್ದು ಇಲ್ಲಿ ಜ್ಞಾನದಿಂದ ಆಗ್ತದೆ. ಇನ್ನ ಮುಂದಿನ ಶ್ಲೋಕವನ್ನ ಹೇಳಬಹುದು. ಕೊನೆಯ ಶ್ಲೋಕ 23ನೇ ಶ್ಲೋಕ ಏನದ ಅದು? ತಮ್ಮ ವಿದ್ಯಾದ್ ದುಃಖ ಸಂಯೋಗ ವಿಯೋಗಂ ಯೋಗ ಸಂಯುಕ್ತಂ ಸ ನಿಶ್ಚಯೇನ ಯುಕ್ತವ್ಯೋ ಯೋಗೋ ನಿರ್ವಿಣ್ಣ ಚೇತಸ. ಇದು 23ನೇ ಶ್ಲೋಕ. 23ನೇ ಶ್ಲೋಕದಾಗಿನ ಶಬ್ದಾರ್ಥವನ್ನು ನೋಡೋಣ. Vidyat tam, one should know that to be named samadhi, which is disassociation from association with sorrow. ಏನಂದ್ರ ಇಲ್ಲಿ ಸಮಾಧಿ ಅಂದ್ರೆ ಏನಪ್ಪಾ ಅಂತಂದ್ರ ದುಃಖದಿಂದ ಬಿಡುಗಡೆ. ದುಃಖ ಬಂದಾಗ ಬಿಡುಗಡೆ ಆಗುವಂತ ಶಕ್ತಿ ನಿಮಗಿರ್ಬೇಕು. ದುಃಖದೊಂದಿಗೆ ಒಂದಾಗಿ ತಾದಾತ್ಮ್ಯ ಹೊಂದಿ ದುಃಖವನ್ನು ಅನುಭವಿಸುವಂತ ಸಾಮರ್ಥ್ಯ ಇರಬಾರ್ದು. ದುಃಖ ಬರುದಿಲ್ಲ ಅಂತಲ್ಲ, ಬರುವ ಜ್ಞಾನಿಗೂ ದುಃಖಗಳ ಬರ್ತಾವ್ರಿ. ಯಾರಾದ್ರೂ ನೀವು ದುಃಖಗಳು ಬರುದಿಲ್ಲ ಜ್ಞಾನಿಗ ಅಂತ ತಿಳ್ಕೊಬ್ಯಾಡ್ರಿ. ಕೃಷ್ಣಗ ದುಃಖ ಬಂದಿದ್ದಿಲ್ಲ ಏನು, ಸಿದ್ಧಾರೂಢಗ ದುಃಖ ಬರ್ತಾವ. ಬಂದ್ರು ಕೂಡ ಅವ ಅಳಗ್ಯಾಡುದಿಲ್ಲ, ಅದ್ಗಾತ. ಇದು ಸಮಾಧಿಯ ಇನ್ನೊಂದು ಡೆಫಿನೇಷನ್, ವಿಚ್ ಈಸ್ ಡಿಸ್ಅಸೋಸಿಯೇಷನ್ ಫ್ರಾಮ್ ಅಸೋಸಿಯೇಷನ್ ಆಫ್ ಸಾರೋ. ಆ ಬಂದಂತ ದುಃಖದ ಒಂದಿಗೆ ತಾದಾತ್ಮ್ಯನ್ನು ಹೊಂದದೇ ಇರುವಂತಹದ್ದು ಸಮಾಧಿ. ಧ್ಯಾನ ಯೋಗ leading to that should be practiced. ಧ್ಯಾನ ಯೋಗವನ್ನು ಹೆಂಗ್ ಮಾಡ್ಬೇಕು ಅಂದ್ರೆ ಈ ಗುರುವನ್ನ ಮುಟ್ಟಬೇಕು. ಏನಂದ್ರ ದುಃಖದಾಗ ದುಃಖಕ್ಕೆ ಅಂಟುಕೊಳ್ಳೋದನ್ನ
ದುಃಖದೊಂದಿಗೆ ತಾದಾತ್ಮ್ಯ ಆಗದನ ಅದಕ್ಕೆ ಸಾಕ್ಷಿಯಾಗಿರುವಂತ ಕಲೆಯನ್ನ ಕಲೀರಿ. ಇದಕ್ಕಂತಾರ ಧ್ಯಾನ ಯೋಗ, ವಿತ್ ಫಾರ್ಮ್ನೆಸ್ ಅಂಡ್ ವಿತ್ ಅನ್ಡಿಪ್ರೆಸ್ಡ್ ಮೈಂಡ್. ಯಾಕ್ರಿ ಬಾಳ ಡಿಪ್ರೆಷನ್ ಹೋಗಿರಲ್ಲ? ಇಲ್ರಿ ನಮ್ಗೆ ಆತ್ಮೀಯರು ಇದ್ರು ಬಾಳ ತಿಳ್ಕೊಂಡ್ರು, ಹಿಂಗಾಗಿ ಸ್ವಲ್ಪ ಯಾಕೋ ಕೂಳು ರುಚಿ ಆಗ್ಬಾರ್ದು, ನಿದ್ದೆ ಆಗ್ಬಾರ್ದು ಅಂತ ನೀವ ಹಂಗ ಆಗ್ಬಾರ್ದು. ಅವ ಅಂದ್ರ ಜ್ಞಾನಿ ಅಂತ ನೋಡಮ್. ಅಪ್ಪ ಅವ್ರು ಏನ್ ಹೇಳ್ತಾರೆ, ಈ ಲೋಕಕ್ಕೆ ಅರ್ಥವನ್ನ ನೋಡು, ಸಾಮಾನ್ಯ ಅರ್ಥವನ್ನ ನಾವ್ ಹೇಳಿದ್ವಿ, ಅವ್ರು ವಿಶೇಷ ಅರ್ಥವನ್ನ ಹೇಳೋರದ ಏನ್ ಹೇಳ್ತಾರ ಅನ್ನುವಂಥದ್ದು. ಕೈಯಾಗ ಯಾರ ಕೈಯಾಗ ಬುಕ್ ಅದ, ನಮ್ ದುಡ್ಡಪ್ಪ ಸರ್ ಕಡೆ ಬುಕ್ ಅದ, ಪೇಜ್ ನಂಬರ್ 5 ತೆಗಿರ್ತಾರ ಎಲ್ಲ. ಇದು ರಿಪಿಟೇಷನ್ ಐತದ, ಇದೆಲ್ಲ ಗೊತ್ತಿದ್ದ ವಿಷಯನೇ ಐತಿ. ಮತ್ತಿನ್ನ ರಿಪೀಟ್ ಮಾಡೋದು ಬೇಡ. ಒಮ್ಮೆ 23ನೇ ಶ್ಲೋಕದ ತಾತ್ಪರ್ಯ ಬಂದ್ಬಿಡ್ರಿ, ಪೇಜ್ ನಂಬರ್ 5. ದುಡ್ಡಪ್ಪ ಸರ್ ಅದಿರಿ? ಇಲ್ಲ ಅದೇನ್ರಿ? ಅದೇರಿ 25ನೇ ಪೇಜ್ ಬಂದ್ಬಿಡ್ರಿ. ಕೈಯ ಬುಕ್ ಬುಕ್ ಅದರಿ ಅದ. ಸೊ ದ 7th ಡೆಫಿನೇಷನ್ ಈಸ್ ಅ ಟೆಕ್ನಿಕಲ್ ಡೆಫಿನೇಷನ್. ಇದು ಕೈಯ ಸಿಕ್ತ್ರೆ ಸಿಕ್ತ್ರಿ. ಈಗ 7ನೇಯ ಒಂದು ಟೆಕ್ನಿಕಲ್ ಡೆಫಿನೇಷನ್ ಅಂತಂದ್ರೆ ಪಾರಿಭಾಷಿಕವಾದ ವ್ಯಾಖ್ಯಾನ ಕೊಡ್ತಾರೆ ಸಮಾಧಿ. ವಿಚ್ ಡೆಫಿನೇಷನ್ ಗಿವನ್ ಟು ಅವಾಯ್ಡ್ ಎ ಕನ್ಫ್ಯೂಷನ್. ಇದನ್ನ ಯಾಕೆ ಹೇಳಕತ್ತಾರಂದ್ರ, ಸಮಾಧಿ ಬಗ್ಗೆ ಅನೇಕ ಜನ ಏನ್ ತಪ್ಪು ತಿಳುವಳಿಕೆ ಇಟ್ಕೊಂಡಾರ, ಆ ತಪ್ಪು ತಿಳುವಳಿಕೆಯನ್ನ ಕಳಿಲಿಕ್ಕಾಗಿ ಈ ಒಂದು ವ್ಯಾಖ್ಯೆಯನ್ನ ಭಗವಂತ ಕೊಡಗತ್ತಾನ. ಏನಂದ್ರ, ಎ ಕನ್ಫ್ಯೂಷನ್ ಕ್ಯಾನ್ ಕಮ್ ಔಟ್ ಆಫ್ ದ 3rd ಡೆಫಿನೇಷನ್ ವಿಚ್ ಕೃಷ್ಣ ಹ್ಯಾಸ್ ಗಿವನ್ ಬಿಫೋರ್. 3ನೇ ಡೆಫಿನೇಷನ್ ಕೊಟ್ಟಾರ ನೋಡ್ರಿ ಭಗವಂತ. ಅದರಾಗ ಕೆಲವು ಮಂದಿ ಸಂಶಯನ ವ್ಯಕ್ತಪಡಿಸ್ತಾರೆ. ದ 3rd ಡೆಫಿನೇಷನ್ ವಾಸ್ ಆತ್ಯಂತಿಕ ಸುಖಂ. ಆತ್ಯಂತಿಕ ಸುಖಂ ಅಂತ ಹೊಂದುದಕ್ಕೆ ನೀವು ಸಮಾಧಿ ಅಂತ ಹೇಳಿರಿ. ಅಂಡ್ ಎ ಪರ್ಸನ್ ಮೇ ಥಿಂಕ್ ದ್ಯಾಟ್ this knowledge and practice of samadhi is going to bring about highest happiness in life, and if we are going to think that greatest happiness is going to come as a result of dhyanam, we are committing a big mistake. ಅಲ್ರಿ? ಹೇಳ್ರಿ. ಈ ಜ್ಞಾನ ಆದ್ಮೇಲೆ ಏನಾಗ್ತದ, ಅವಾಗ ಆತ್ಯಂತಿಕ ಸುಖವೇ ಸಿಗ್ತದ ಅಂತ ಹೇಳಿದ್ರಿ. ಮತ್ತು ದುಃಖ ಆದಾಗ್ಲೂ ಕೂಡ ಇದೇನ್ ಹೇಳಕತ್ರಿ, ದುಃಖ ಆಗುದಿಲ್ಲ ಅಂತ ನಾವು ತಿಳ್ಕೊಂಡಿದ್ವಿ. ಮತ್ ದುಃಖ ಆಗ್ತೈತೆ ಅನ್ನಂಗ ಆತಲ್ರ, ಅವ್ರಿಗೂ ಜ್ಞಾನಿಗಳಿಗೂ ದುಃಖ ಆಗ್ತೈತೆ ಅನ್ನಂಗ ಆತಲ್ಲ. ಅಲ್ಲೇ ಸಂಶಯವನ್ನ ವ್ಯಕ್ತಪಡಿಸ್ತಾರೆ. ಎಂತ ದುಃಖ ಆದ್ರೂ ಕೂಡ ಏನಾಗ್ತದ, ಅವ ಅಳಗಾಡುದಿಲ್ಲ. ದುಃಖ ಆಗ್ತದ, ದುಃಖ ಬರುದಿಲ್ಲ ಅಂತಲ್ಲ ಅರ್ಥ, ದುಃಖದ ಬರುದಿಲ್ಲ ಅವಂಗ ಅಂತ ತಿಳ್ಕೊಂಡಿರ್ತಾರ ಬಾಳ ಮಂದಿ. ಅವಂಗೇನ್ 2 ಕೋಡ್ ಬಿಡ್ಯಾವ, ಜ್ಞಾನಿ ಅದ, ದುಃಖ ಬರುದಿಲ್ಲ. ಆ ಕೋಡ್ ನೋಡುತ್ತೆ, ಅದು ಕೋಡ್ ಹೋಗ್ತದೆ ಇಲ್ಲ. ದುಃಖಗಳು ಪ್ರಾರಬ್ಧಾನುಸಾರ ಬರುವ ಹೋಗುವು. ಸಮುದ್ರದಾಗ ಅದೇ ಬಂದ್ರೆ ತೆರೆಗಳು ಬರುವ, ಸಂಸಾರದಾಗ ಅದೇ ಅಂತಂದ್ರೆ ದುಃಖಗಳು ಬರುವ ಹೋಗುವ. ಜ್ಞಾನಿ ಇರ್ಲಿ ಅಜ್ಞಾನಿ ಇರ್ಲಿ. ಅಜ್ಞಾನಿ ಇದ್ದಂದ್ರೆ ದುಃಖ ವ್ಯಕ್ತಪಡಿಸ್ತಾನ, ಇವ ಬರುವ ಹೋಗು ಬಿಡ ಅಂತ ಇಷ್ಟ. ನಾವೇನ್ ತಿಳ್ಕೊತೀವಿ, ಜ್ಞಾನಿಗೆ ದುಃಖ ಇರಬಾರ್ದು ಅಂದ್ರೆ ಅಂದ್ರೆ ಜ್ಞಾನದ ಲಾಭ ಹಿಂಗ ಅನ್ನೋರು ಕೆಲವು ಮಂದಿ ವಾದ ವಿವಾದ ಮಾಡೋದಿರ್ತಾರಲ್ಲ, ಅವ್ರಿಗೆ ಸಂಶಯ ಬರಬಾರ್ದು ಅಂತ ಇದನ್ನ ಹೇಳಾಕತ್ತಾರೆ. ಏನ್ ಹೇಳ್ತಾರ, we are committing to big mistake because anything that comes in time will definitely be lost in times. ಯಾವ್ದು ಕಾಲಘಟ್ಟದಲ್ಲಿ ಬರ್ತೈತಿ ಅದು ಕಾಲಘಟ್ಟದಲ್ಲಿ ಹೋಗ್ತದೆ. ಜಾತಸ್ಯ ಹಿ ಧ್ರುವರ್ ಮೃತ್ಯುಂ. ಹುಟ್ಟಿದವ ಸಾಯಕಬೇಕು, ಸಾಯವ ಹುಟ್ಟಕಬೇಕು. ಧ್ರುವಂ ಜನ್ಮ ಮೃತಶ್ಚ. Any happiness, whether it is a sense pleasure or whether it is a pleasure born out of a meditation, if the pleasure is generated during meditation, then it will last as long as the meditation conditions are there. Already karma ಮಾಡಿದ್ರೆ ಫಲ ಏನು ನಿತ್ಯದನೋ ಅನಿತ್ಯದನೋ? ಕರ್ಮ ಮಾಡಿದ ಫಲ ಅನಿತ್ಯದ ನಿತ್ಯದ ಅಂದ್ರೆ ಅನಿತ್ಯದ. ಮತ್ತೆ ಈಗ ಧ್ಯಾನ ಮಾಡಿದ್ರಿ, ಧ್ಯಾನ ಮಾಡಿದ ಫಲ ನಿತ್ಯದ ಅನಿತ್ಯದ. ಧ್ಯಾನ ಅಂದ್ರೆ ಕರ್ಮವೇ, ಮನಸ್ಸಿನ ಕರ್ಮಕ್ಕೆ ಧ್ಯಾನ ಅಂತಾರೆ. ಅದು ಕೂಡ ಅನಿತ್ಯದ, ಅದು ಬರೋ ಹೋಗೋ ಸ್ವಭಾವದ ಐತಿ. ಅಂಡ್ ವೆನ್ ಐ ಆಮ್ ಔಟ್ ಆಫ್ ಮೆಡಿಟೇಷನ್, ದ್ಯಾಟ್ ಸಮಾಧಿ ಆನಂದ ವಿಲ್ ಆಲ್ಸೋ ಗೋ. ಸಮಾಧಿಯಿಂದ ಹೊರಗೆ ಬಂದ್ಮ್ಯಾಗ ಸಮಾಧಿಯಿಂದ ಆದಂತ ಆನಂದ ಹೋಗ್ಬಿಡ್ತದ. ಅವಾಗ ಮತ್ತು ಬುದ್ಧಿ ಅಂಡ್ ದಟ್ ಈಸ್ ವೈ ವೇದಾಂತ ಸೇಸ್ ನೆವರ್ ಸೀಕ್ ಮಿಸ್ಟಿಕ್ ಪ್ಲೆಜರ್ಸ್. ಆದ್ರಿಂದ ವೇದಾಂತಿಗಳು ಏನ್ ಹೇಳ್ತಾರ ಅಂತಂದ್ರ, ಈ ಪವಾಡ ಸದೃಶವಾದ ಆನಂದಗಳನ್ನು ನಂಬಬೇಡ್ರಿ. Even mystic pleasure, Vedanta is not going to emphasize.
ಪವಾಡಗಳಿಂದ ಆನಂದವನ್ನು ಹೊಂದುವಂತದ್ದನ್ನ ಯಾರು ಅದು ದೊಡ್ಡದ ದಾಸಾಸ ಅಂತ ತಿಳ್ಕೊಳಕ್ ಹೋಗ್ಬೇಡ್ರಿ. ಬಿಕಾಸ್ ಇವನ್ ಮಿಸ್ಟೇಕ್ ಪ್ಲೆಜರ್ ಸಿನ್ಸ್ ಇಟ್ ಅರೈವ್ಸ್ ಅಟ್ ಟೈಮ್ ವಿಲ್ ಬಿ ಸಬ್ಜೆಕ್ಟ್ ಟು ಲೂಸ್. ಯಾವ್ದು ಬರ್ತೈತೆ ಕಾಲಘಟ್ಟದಾಗ ಅದು ಇನ್ನೊಂದು ಕಾಲಘಟ್ಟದಾಗ ಹೋಗ್ತದ. ಪವಾಡಗಳ ಅನಿತ್ಯದವ ನಿತ್ಯದವು, ಪವಾಡಗಳೆಲ್ಲ ಅನಿತ್ಯದವು. ಮತ್ತ ಅದಕ್ಕೆ ಯಾಕೆ ಅಷ್ಟು ಮಹತ್ವ ಕೊಡ್ತೀರಿ? That is why those people who claim that I had the greatest bliss of Nirvikalpa Samadhi, they themselves say that when they came out it was intense pain because that Ananda went away. ನೋಡ್ರಿ, ನನಗೆ ನಿರ್ವಿಕಲ್ಪ ಸಮಾಧಿ ಆಗಿತ್ತು, ಸುಮಾರು ಒಂದು ತಾಸು ನಾನು ನಿರ್ವಿಕಲ್ಪ ಸಮಾಧಿ ಒಳಗಿದ್ದೆ, ಅಥವಾ 10 ನಿಮಿಷ ಇದ್ದೆ ಅಂತ ತಿಳ್ಕೊ. 10 ನಿಮಿಷ ನಿರ್ವಿಕಲ್ಪ ಸಮಾಧಿ ಒಳಗಿದ್ದೆ. ಈಗೇನಾಯ್ತು? ಆ ಸಮಾಧಿಯಿಂದ ಹೊರಗೆ ಬಂದೆ. ಈಗ ನನಗೆ ದುಃಖ ಆಗತೈತಿ ಅಂದಿ. ಅದರಿಂದ ಏನಾಯ್ತು? ಅದು ಕೂಡ ಆ ಧ್ಯಾನ ಮಾಡಿದ್ರ ಫಲ ಅದು ಅನಿತ್ಯದ. ನೋಡ್ರಿ, ಇಲ್ಲಿ ಏನದ? ಧ್ಯಾನದ ಫಲ ಅನಿತ್ಯದ. ಧ್ಯಾನದಾಗ ಒಂದು ಜ್ಞಾನದ ಫಲ ಅದು ನಿತ್ಯದ. ಜ್ಞಾನ ಅನಿತ್ಯದ, ಜ್ಞಾನ ನಿತ್ಯದ. ಇದು ತಿಳ್ಕೊಡ್ರಿ ಆತ್ಮೀಯರೇ. And they describe that intense pain is like 1,000 scorpions stinging together. ನಿರ್ವಿಕಲ್ಪ ಸಮಾಧಿ ಹೋಗಿ ಹೊರಗೆ ಬಂದ ಮ್ಯಾಗ ಜಗತ್ನಾಗ ಬಂಧಗಳನ್ನ ಹೋಗಿ ಹೆಂಗ ಆಗ್ತೈತಿ ಅಂದ್ರೆ 1000 ಚೇಳು ಒಂದ ಹೊತ್ತಿಗೆ ಕಳೆದ್ರೆ ಎಷ್ಟು ದುಃಖ ಆಗ್ತದೋ ಅಷ್ಟು ದುಃಖ ಆಗ್ತದೆ. ಯಾರಿಗೆ? ಪತಂಜಲಿ ಯೋಗವನ್ನ ಅಭ್ಯಾಸ ಮಾಡ್ಬೋದು. ಅವ ಹೊಳ್ಳಿ ಏನ್ ಮಾಡ್ತಾನ? ಮತ್ತು ಹೊಳ್ಳಿ ಹೋಗಿ ಧ್ಯಾನಕ್ಕೆ ಕೊಟ್ಟಿರ್ತಾನ. ಈ ಸಮಾಜವನ್ನ ಧೈರ್ಯದಿಂದ ಎದುರಿಸುವಂತ ಸಾಮರ್ಥ್ಯ ಆ ಸಮಾಧಿ ಬಗ್ಗೆ ನಾವು ಆಗೋದಿಲ್ಲ. Now, if Samadhi Sukham is going to lead to scorpion prick, who will want it? ನಲ್ರಿ, ಈ ಸಮಾಧಿಯನ್ನು ಹೊಂತು ಅಷ್ಟಾಂಗ ಯೋಗದ ಸಮಾಧಿ, ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿಯಿಂದ ಆದಂತ ಸಮಾಧಿ ಏನದ, ಏನಾಯ್ತು? ಸಮಾಧಿಯೊಳಗೆ ಕುಂತಂಗ ಆನಂದ ಆಯ್ತು, ಹೊರಗೆ ಬಂದಾಗ ದುಃಖ ಆಗ್ತೈತಲ್ಲ ನಿನಗೆ. ಹೌದ್ರಿ. ಆದ್ದರಿಂದ ಆ ಸಮಾಧಿಯನ್ನು ನಾವು ಅದಕ್ಕೆ ಮಹತ್ವ ಕೊಡುದಿಲ್ಲ. ನಾವು ಜ್ಞಾನ ಸಮಾಧಿ ಅಂತ ನಾವೇನ್ ಹೇಳ್ತೀವಿ ವೇದಾಂತದಾಗ, ಆ ಜ್ಞಾನ ಸಮಾಧಿ ಏನದ? ಹೊರಗೆ ಬಂದಾಗೂ ಐತಿ, ಒಳಗ್ ಹೋದಾಗೂ ಐತಿ, ನೀ ತಿಳಿದಾಗೂ ಐತಿ, ತಿಳಿಲಾದಾಗೂ ಅದೀಯ ನೀನು. ತತ್ವಮಸಿ ಸೋಹಮಸ್ಮಿ ಅನ್ನೋದು ಯಾವಾಗ್ಲೂ ಐತಿ. ಆದ್ರಿಂದ ಅಲ್ಲಿ ಏನದ? ಅತ್ಯಂತಿಕ ದುಃಖ ನಿವೃತ್ತಿ ಆಗ್ತದೆ. ನೀವ್ ಹೇಳುವಂತ ಅಷ್ಟಾಂಗ ಯೋಗದಾಗ ಅತ್ಯಂತಿಕ ದುಃಖ ನಿವೃತ್ತಿ ಆಗುವುದಿಲ್ಲಪ್ಪ. Even mystic this, if it arrives at a subject to time, and therefore Krishna wants to say that infinite Ananda should be that which never arrives. ನೋಡ್ರಿ, ನೀವು ಅಕಸ್ಮಾತ್ ಯಾವ್ದಾದ್ರು ಪವಾಡ ಸದೃಶವಾದಂತ ಮೆಡಿಟೇಷನ್ ಮಾಡಿ ಆ ಧ್ಯಾನದ ಪರಾಕಾಷ್ಠೆಯಲ್ಲಿ ಮೈ ಮರೆತು ನೀವು ಸಮಾಧಿಯನ್ನು ಹೊಂದಿದ್ದೀರಿ ಅಂತ ತಿಳ್ಕೊ. ಅದರಿಂದ ಹೊರಗೆ ಬಂದ ಮೇಲೆ ನಿಮಗೆ ದುಃಖ ಆಗ್ತಿತ್ತಂದ್ರೆ ಅದ್ರ ಏನ್ ಲಾಭರಿ ಆ ಸಮಾಧಿಯಿಂದ? ಆದ್ದರಿಂದ ಈ ನಾವು ವೇದಾಂತಿಕ ಹೇಳುವಂತಹ ಈ ಜ್ಞಾನ ಸಮಾಧಿಯಿಂದ ಎಲ್ಲಾ ಕಾಲದಲ್ಲಿಯೂ ನಾವು ಮುಕ್ತರಾಗಿ ಸುಖದಿಂದಿರಾಗಿ ಬರ್ತದ. ಅಷ್ಟಾಂಗ ಯೋಗದಾಗ ಮುಕ್ತಿ ಏನದ? ಅವ ಅಲ್ಲಿ ಸಮಾಧಿ ಒಳಗೆ ಕುಂತಾಗ ಅಷ್ಟ ಅವ ಸುಖದಿಂದಿರ್ತಾನೆ. ಹೊರಗೆ ಬಂದ್ರೆ ಮತ್ತು ದುಃಖ ಪ್ರಾರಂಭನ ನಮ್ಗೆ. ಇದಿಷ್ಟು ವ್ಯತ್ಯಾಸವನ್ನು ಹೇಳ್ತಾರೆ. ಇಫ್ ಇಟ್ ಶುಡ್ ಬಿ ಇನ್ಫಿನಿಟ್ ಆನಂದ, ನಿಮಗ ಪರಿಪೂರ್ಣ ಆನಂದ ಬೇಕಂದ್ರೆ ವೇದಾಂತದ ಮೆಡಿಟೇಷನ್ ಮಾಡ್ರಿ. ಇಟ್ ಶುಡ್ ಬಿ ನೆವರ್ ಅರೈವ್ ಅಟ್ ಎನಿ ಪ್ಲೇಸ್ ಆರ್ ಟೈಮ್ ಇನ್ ಎ ಪರ್ಟಿಕ್ಯುಲರ್ ಕಂಡೀಷನ್. ಯಾವಾಗ ನಿಮಗೆ ಯಾವಾಗ್ಲೂ ಆನಂದ ಬೇಕಂದ್ರ ಅದು ಕಾಲಕ್ಕೆ ಸೀಮಿತ ಆಗಬಾರದು, ದೇಶಕ್ಕೆ ಸೀಮಿತ ಆಗಬಾರದು. ಆಮ್ಯಾಗ ಆ ಒಂದು ಕಂಡೀಷನ್, ಈ ಒಂದು ಧ್ಯಾನ ಕುಂತಾಗ ಪದ್ಮಾಸನ ಹಾಕಿ ಇಂಥ ಕ್ವಾಣ್ಯಾಗ ಕುಂತಾಗನ ಆಗ್ತೈತಿ. ಇವೆಲ್ಲ ಯಾವ ಕಂಡೀಷನ್ ಇಲ್ದಂಗೆ ಎಲ್ಲೆಲ್ಲಿದೆ ಅಲ್ಲೇ ನಿಮ್ಮ ಸ್ವರೂಪವನ್ನು ನೆನೆಸ್ಕೊಂಡ್ಬಿಟ್ರೆ ನಿಮ್ಗ ಪರಮ ಶಾಂತಿ ಆಗ್ತಿರ್ಬೇಕು, ಅತ್ಯಂತಿಕ ಸುಖ ನಿಮ್ಮ ಅನುಭವಕ್ಕೆ ಬರ್ತಿರ್ಬೇಕು. ಅಂತ ಒಂದು ಪರಿಪೂರ್ಣವಾದಂತಹದ್ದು, ವ್ಯಾಪಕವಾದಂತಹದ್ದು, ಪರಿಪೂರ್ಣವಾದಂತ ಆನಂದವನ್ನ ವೇದಾಂತ ಹೇಳ್ತದ. ಅದು ಸಾಧ್ಯದ. is possible only if it is clearly understood here and now. ಈಗ ನೀವು ತಿಳ್ಕೊಂಡ್ರೆ ಮಾತ್ರ ಸಾಧ್ಯ ಅದ. ಇಲ್ರಿ ನಾನು ಆಮ್ಯಾಗ ಕುತ್ಕೊಂಡು ಧ್ಯಾನ ಕುಂತ್ ಬಂದು ಹೇಳ್ತೇನೆ, ಇಲ್ಲ, ಅದಾಗೋದಿಲ್ಲ. ಈಗ ಯಾರು ತಿಳಿದ್ರು ಅವ್ರು ಇದ್ರ ಪಾರಾದ್ರು. ಯಾರು ಇದನ್ನ ತಿಳಿದಿಲ್ಲ, ಹೇಳುವತ್ನಾಗ ಯಾರು ತಿಳಿದಿಲ್ಲ ಅವ್ರು ಇನ್ನ ಉಳ್ಕೊಂಡ್ರು ಅಂತ ಅರ್ಥ. ಇನ್ಫಿನಿಟ್ ಬೈ ಡೆಫಿನೇಷನ್ ಈಸ್ ದ್ಯಾಟ್ ವಿಚ್ ಇಸ್ ಹಿಯರ್ ಅಂಡ್ ನೌ. ವ್ಯಾಪಕ ಅಂದ್ರೆ ಏನರ್ಥ? ಕಾಲಘಟ್ಟದಲ್ಲಿ ಬರ್ತದೆ ನಾವು, ಅಥವಾ ದೇಶದಲ್ಲಿ ಬರ್ತದೆ. ಈ ದೇಶ ಈಗ ಈ ಕಾಲದಲ್ಲಿ ಕೂಡ ಇದ್ದಿದ್ದು ಅದು ವ್ಯಾಪಕ ಅಂತ. ಈಗ ನಿಮ್ಮ ಅನುಭವಕ್ಕೆ ಬರ್ಬೇಕು, ನಮ್ಮ ಸ್ವರೂಪ ಈಗ ನಮ್ಗೆ ಅನುಭವಕ್ಕೆ ಬರ್ಬೇಕು. ದೆನ್ ಹೌ ಟು ಗೆಟ್ ಇನ್ಫಿನಿಟ್ ಆನಂದ? ಪರಿಪೂರ್ಣವಾದಂತ ಆನಂದವನ್ನು ಹೊಂದುವಂತ ವಿಧಾನ ಹೆಂಗದ? ಆಫ್ಟರ್ ಫಿನಿಶಿಂಗ್ ಎವ್ರಿಥಿಂಗ್
ಯು ಆರ್ ಆಸ್ಕಿಂಗ್ ದಿಸ್ ಕ್ವಶನ್ ಎಲ್ಲಾ ಮುಗಿದ್ಮ್ಯಾಗ ರಾಮಗ ಸೀತಾ ಏನಾಗ್ಬೇಕ್ರಿ ಅಂತ ಕೇಳ್ದಂಗ ಆಗ್ತದೆ. ನಮ್ದು ಈ ರೀತಿ ಆತು ಅಂತ ಹೇಳ್ತಾರ. ಇಫ್ ಯು ಗೆಟ್ ಇಟ್ ಯು ವಿಲ್ ಲೂಸ್ ಇಟ್. In Vedanta, when we say infinite Ananda Prapti, it is a means you remove the superimposed sorrow upon our Swarupam. ನೋಡ್ರಿ ಬಂಗಾರ ಅಂತ ಮಾತ್ರ $1,000 ಕೊಡ್ಬೇಕಿದೆ ಈ ಮಾತಿಗೆ. When we say infinite Ananda Prapti, it only means we remove superimposed sorrow upon our Swarupam. ಅಂದ್ರೆ ಏನ್ ಅನ್ನಂಗಾತು, ಯಾವಾಗ ನಾವು ಪರಿಪೂರ್ಣ ಆನಂದ ಪ್ರಾಪ್ತಿ ಆಗೈತಿ, ನಮಗ ಸ್ವರೂಪದ ಸಾಕ್ಷಾತ್ಕಾರ ಆಗೈತಿ ನಮಗ ಅಂದ್ರ ಏನ್ ಹೆಂಗಿರ್ಬೇಕು ಅಂತಂದ್ರ, ನಮ್ಮ ಸ್ವರೂಪದ ಮೇಲೆ ಅಧ್ಯಾರೋಪಿತವಾದ ದುಃಖವು ಬಿಲಸತ್ತದ, ಅದು ಇಲ್ಲ ಇಲ್ಲದೆ ತೋರ್ತದ ಅಂತ ತಿಳ್ಕೊಬೇಕು ಕರೆಕ್ಟ್ ಆಗಿ. ನಾವು ದುಃಖ ಇದ್ದಾಗ ಇದು ಬರ್ಬೇಕು, ದುಃಖ ಹೋಗಿ ಸುಖದಿಂದ ಇದ್ದಾಗ ಕ್ಯಾಕಿ ಹೊಡೋದು ಟೇಬಲ್ ತುಟ್ಟಿ ಹೇಳೋದಲ್ಲ. ಅತ್ಯಂತಿಕ ದುಃಖ ಇದ್ದಾಗ ಈ ಮಾತು ನಮ್ ಬಾಯ ಬರ್ಬೇಕು. ಅಂದಾಗ ಈ ವಿದ್ಯೆ ನಮಗ ಕರಗತ ಆಗೈತಿ ಅಂತ ಅರ್ಥ. ಇಟ್ ಇಸ್ ನಾಟ್ ಗೆಟಿಂಗ್ ಎ ನ್ಯೂ ಥಿಂಗ್. ಹೊಸದು ಒಂದು ಏನೋ ಪ್ರಾಪ್ತಿ ಆಗೈತಿ ಅಂತಲ್ಲ, ಪ್ರಾಪ್ತಸ್ಯ ಪ್ರಾಪ್ತಿ ಅದ ನಮ್ದು ಆತ್ಮ. ಬಟ್ ಇಟ್ ಈಸ್ ರಿಮೂವಿಂಗ್ ಆಬ್ಸ್ಟಕಲ್ ಟು ಓನ್ ಅವರ್ ನೇಚರ್. ಆ ಒಂದು ಜ್ಞಾನಕ್ಕೆ ಏನ ಅಡೆತಡೆ ಇತ್ತು, ಆ ಅಡೆತಡೆ ಅಜ್ಞಾನ ಇತ್ತು, ಆ ಅಜ್ಞಾನವನ್ನ ತೆಗೆಯುವುದು ನಮ್ ಕೆಲಸ. ಅಜ್ಞಾನವನ್ನ ತೆಗೆಯುವುದು ನಮ್ ಕೆಲಸ. ಏನಂತಾನ ಕೃಷ್ಣ ಲಾಸ್ಟ್ಗೆ ಭಗವಂತನ ಎದುರಿಗೆ ಅರ್ಜುನ, ನಷ್ಟೋ ಮೋಹ ಸ್ಮೃತಿ ಲಬ್ಧ್ವಾ. ಜ್ಞಾನ ಆತನಕ್ಕೆ ಆತ ಹೇಳಬಾರ್ದು. ಮೋಹನ ಕಳ್ಕೊಂಡು ನನಗೆ ನೆನಪಾತು, ನಾ ಯಾರನ್ನು ನೆನಪಾತು ಅಂತ ಹೇಳ್ತಾನ ಭಗವಂತಗೆ ಅರ್ಜುನ. ಹಂಗ ನಷ್ಟ ಮೋಹನ ಕಳ್ಕೋಬೇಕು, ಅಜ್ಞಾನವನ್ನ ಕಳ್ಕೋಬೇಕು. ಸ್ಮೃತಿ ಲಬ್ಧ್ವಾ, ನಾ ಯಾರ ಅದೇನೇನು ತಿಳಿದೆ ಅಂತ ಹೇಳ್ತಾನ. ಸ್ಮೃತಿ ಬಂತು, ಪ್ರಾಪ್ತಸ್ಯ ಪ್ರಾಪ್ತಿ ಅದ, ಅಪ್ರಾಪ್ತಸ್ಯ ಪ್ರಾಪ್ತಿ ಇಲ್ಲ. ನಮ್ಮ ಸ್ವರೂಪ ಆತ್ಮೀಯರೇ, ಇಟ್ ಇಸ್ ಎಕ್ಸಾಕ್ಟ್ಲಿ ಲೈಕ್ ಎ ಡಾಕ್ಟರ್ ಗಿವಿಂಗ್ ಯು health by treatment. This example is given by Acharya. When a doctor treats you, he never gives you health. Doctor ನಿಮ್ಗೆ ಆರೋಗ್ಯ ಕೊಡ್ತಾನೇನು? ಆರೋಗ್ಯದ ಮ್ಯಾಗ ಅನಾರೋಗ್ಯ ಕುಂತಿರ್ತೈತಿ, ಅನಾರೋಗ್ಯವನ್ನ ಸರಿಸ್ತಾನ ಡಾಕ್ಟರ್. ಆರೋಗ್ಯ ಅಲ್ಲೇ ಒಳಗದ ನೋಡ್ರಿ, ವಿಚಾರ ಮಾಡ್ರಿ. ಆರೋಗ್ಯ ತಂದು ಕೊಟ್ಟ ಡಾಕ್ಟರ್ ಅಂತೀವಿ ನಾವು, ಹಂಗಲ್ಲ. ಆರೋಗ್ಯ ಒಳಗೈತಿ, ಅದ್ರ ಮ್ಯಾಗ ಅನಾರೋಗ್ಯ ಆರೋಗ್ಯತೆ ಆಗೈತಿ. ಅವ ಗುಳಿಗೆ ಔಷಧ ಕೊಟ್ಟು ಆರೋಗ್ಯದ ತತ್ವವನ್ನ ತೆಗಿತಾನ, ಅನಾರೋಗ್ಯದ ತತ್ವ ಆರೋಗ್ಯವಾಗಿದ ಐತಿ. ನೋ ಡಾಕ್ಟರ್ ಗಿವ್ಸ್ ಯು ಹೆಲ್ತ್. ನಿಮ್ಗೆ ಆರೋಗ್ಯ ಡಾಕ್ಟರ್ ಕೊಡೋದಿಲ್ಲ. ನೋ ಡಾಕ್ಟರ್ ನೀಡ್ ಯು ಹೆಲ್ತ್. ಅವ ಆರೋಗ್ಯ ಕೊಡ್ಬೇಕನ್ನೋ ಆಗಿಲ್ಲ. ಆರೋಗ್ಯ ನಿಮ್ ಸ್ವರೂಪದ. ಹೆಲ್ತ್ ಈಸ್ ಯುವರ್ ನೇಚರ್. ಬೇರೆ ಡಿಸೀಸ್ ಈಸ್ ಇನ್ಸಿಡೆಂಟಲ್. ನೋಡ್ರಿ, ನಿಮ್ಮ ಆರೋಗ್ಯ ನಿಮ್ಮ ಸ್ವರೂಪ ಐತಿ. ನಿಮಗ ರೋಗ ಬಂದೈತಲ್ಲ, ಅದು ಏನದ ಕಾಲಕ್ರಮೇಣ ಬಂದದ, ಅದು ಅಧ್ಯಾರೋಪಿತ ಐತಿ. ನಿಮ್ ರೋಗ ಅಧ್ಯಾರೋಪಿತ ಐತಿ. Which is your acquired, unnatural, which is an intrader, and which I get back my health. I have not accomplished. ಆರೋಗ್ಯವನ್ನ ಪಡೆದೇ ಅನ್ಬೇಡ್ರಿ. ಆರೋಗ್ಯದ ಮ್ಯಾಗ ಅನಾರೋಗ್ಯ ಆರೋಪಿತ ಆಗಿತ್ತು. ಡಾಕ್ಟರ್ ಏನ್ ಮಾಡಿದ್ರು, ಆರೋಪಿತವಾದಂತ ಆ ರೋಗವನ್ನು ಕಳೆದ್ರು. ಆ ಕಳಿಸಿದ್ರೆ ಅನಾರೋಪಿತವಾದಂತ ಆರೋಗ್ಯ ನಂದು ಅಲ್ಲೇ ಇತ್ತು. ಪ್ರಾಪ್ತಸ್ಯ ಪ್ರಾಪ್ತಿ ಅದ, ಆರೋಗ್ಯ ಕೂಡ ಹಂಗ ಅದ. ಪರಮಾತ್ಮ ಸ್ವರೂಪ ಮತ್ತು ನಮ್ಮ ಆರೋಗ್ಯ ಎರಡು ಒಂದೇ ಅದಾವ ಆತ್ಮೀಯರೇ. ಡಾಕ್ಟರ್ ಹ್ಯಾಸ್ ರಿಮೂವ್ಡ್ ವಾಟ್ ಎವರ್ ಬಿ ದ ಆಬ್ಸ್ಟಕಲ್ ಟು ದ ನ್ಯಾಚುರಲ್ ಹೆಲ್ತ್, that obstacle that has been removed by medicine. And when the intruder toxin is removed, I have not got back my health. I have come back to what? My natural state. That is why in Sanskrit, health is defined as being natural. Swastha means what remaining in one's own nature. ಸ್ವಸ್ಥ ಅಂತಂದ್ರೆ ಏನು? ಆರೋಗ್ಯದಿಂದ ಇರುವುದು. ಆರೋಗ್ಯದಿಂದ ಇರುವುದು ಅಂದ್ರೆ ಏನು? ಸ್ವರೂಪದಿಂದ ಇರುವುದು. ಮತ್ತೆ ಸ್ವರೂಪದಿಂದ ಇರುವುದು ಅಂದ್ರೆ ಏನು? ಅಲ್ಲಿ ಆರೋಪಿತವಾದಂತ ತತ್ವವನ್ನು ಕಳೆಯುವುದು. And health is defined as swastham. Similarly, Ananda is our nature, and when we are enjoying Ananda, we are not acquired anything. We are only in our natural state. ಆನಂದವನ್ನು ಅನುಭವಿಸುವಂತಾಗ ಅವಾಗ ನಾವು ಯಾವ ಅನಾರೋಪಿತ ತತ್ವ ಮಾತ್ರ ಇದ್ದಾಗ ನಮ್ಗೆ ಆನಂದ ಆಗೈತಿ. ಆತ್ಮೀಯರೇ, ವಿಚಾರ ಮಾಡ್ರಿ. ನಮ್ಗೆ ಯಾವಾಗ ಆನಂದ ಆಗೈತಿ? ಈ ಶರೀರವನ್ನು ಮರೆತು ನಮ್ಮ ಸ್ವರೂಪದಲ್ಲಿ ಒಂದಾದಾಗ ಮಾತ್ರ ನಮ್ಗೆ ಆನಂದ ಆಗೈತಿ. ಇದು ಲೆಕ್ಕ ತಿಳ್ಕೊಳ್ರಿ. ಅವಾಗ ನಾವೇನ್ ತಿಳ್ಕೊಂಡಿವಿ? ವಿಷಯ ಪ್ರಾಪ್ತಿಯಿಂದ ಆನಂದ ಆಗೈತೆ ಅಂತ ತಿಳ್ಕೊತೀವಿ. ಇಲ್ಲ, ನಮ್ಮ ಶರೀರವನ್ನ ಮರ್ತೇವಿ, ನಮ್ಮ ಸ್ವರೂಪದಾಗ ಉಳಿದಾಗ ನಮ್ಗೆ ಆನಂದ ಆಗ್ಯದ. ಯಾವಾಗ ಆನಂದ ಆಗ್ಯದ? ಅವಾಗೆಲ್ಲ ಇದೇ ಆಗ್ಯದ.
ಈ ಮಾತು $1000 ಕಿಮ್ಮತ್ತಿನ ಮಾತು. ತಿಳಿದವರು ವಿಚಾರ ಮಾಡಿ, ತಿಳಿಲಾರದವರು ವಿಚಾರ ಮಾಡಿ. ವಿ ಹ್ಯಾವ್ ನಾಟ್ ಅಕ್ವೈರ್ಡ್ ಎನಿಥಿಂಗ್. ನಾವು ಏನನ್ನು ಹೊಸದಾಗಿ ಪಡೆದಿಲ್ಲ, ಇದ್ದದ್ದನ್ನ ನಾವು ಪಡೆದೇವಿ. ನಮ್ಮ ಸ್ವರೂಪ ಹೋದಾಗ ಆನಂದದ ಆನಂದ ಅನ್ನುವಂಥದ್ದು ಎಲ್ಲಿಂದ ನಾವು ಪಡೆದಿಲ್ಲ, ವಿಷಯದಿಂದ ಕೂಡ ಬಂದಿಲ್ಲ. ವಿ ಆರ್ ಓನ್ಲಿ ಇನ್ ಅವರ್ ನ್ಯಾಚುರಲ್ ಸ್ಟೇಟ್. ನಮ್ಮ ಸ್ವಾಭಾವಿಕವಾದ ಸ್ಥಿತಿಯಲ್ಲಿ ಇದ್ದೇವೆ. ಸಾರೋ ಈಸ್ ಸಮಥಿಂಗ್ ವಿಚ್ ವಿ ಆರ್ ಅಕ್ವೈರ್ಡ್ ಬೈ ಅವರ್ ರಾಂಗ್ ಥಿಂಕಿಂಗ್ ಅಂಡ್ ಮಿಸ್ಕನ್ಸೆಪ್ಷನ್. ದುಃಖ ಅನ್ನುವಂಥದ್ದು ನಮ್ಗೆ ಅಜ್ಞಾನ ದಿಶೆಯಿಂದ ನಾವ್ ಯಾರು ಅನ್ನೋದು ತಿಳಿದೇ ಇದ್ದಾಗ ಅದು ಆರೋಪಿತ ತತ್ವ. ದುಃಖ ಅನ್ನುವುದು ಆರೋಪಿತ ತತ್ವ. ಎದ್ರ ಮ್ಯಾಗ ಆರೋಪ ಆಗ್ಯದ? ದುಃಖ ನಮ್ಮ ಸುಖ ಸ್ವರೂಪದ ಮ್ಯಾಗ ಆರೋಪ ಆಗ್ಯದ. And by Vedanta, we are only removing the sorrow microbes or sorrow bacteria through antibiotics called Atmajnana. ಆತ್ಮಜ್ಞಾನ ಅನ್ನುವಂತ ಆಂಟಿಬಯೋಟಿಕ್ ನಿಂದ ಆ ವಿಷಾಣುಗಳನ್ನ, ರೋಗಾಣುಗಳನ್ನ ನಾವು ಸಾಯಬರಾಗುತ್ತೇವೆ. So Atmajnanam goes weekly, once weekly, twice you take, sorrow goes away. Ananda you do not get, but honor. And therefore Krishna says, Dukkha Sanyoga Viyogam. Samadhi is remaining in a natural state of Purnatvam. Samadhi ಅಂದ್ರೇನು? ನಮ್ಮ ನಿಜವಾದ ಏನು ಸ್ವರೂಪತೆ, ಆ ಸ್ವರೂಪದಲ್ಲಿ ಉಳ್ಕೊಳ್ಳೋದಕ್ಕೆ ನಾವೇನಂತೀವಿ? ಸಮಾಧಿ. By negating the unnatural sorrow. ಅನೈಸರ್ಗಿಕವಾದಂತ ದುಃಖ ಐತಿ, ನೈಸರ್ಗಿಕವಾದದ್ದು ನಮ್ಗೆ ಸುಖ ಸ್ವರೂಪ ಇದೆ. ಆತ್ಮೀಯರೇ ಯಾರು ಹೇಳ್ತಾರ್ರಿ? ಎವ್ರಿ ಸಾರೋ ಯು ಅನಲೈಸ್. ಪ್ರತಿಯೊಂದು ದುಃಖವನ್ನು ನೀವು ಕುತ್ಕೊಂಡು ವಿಶ್ಲೇಷಣೆ ಮಾಡಿ ನೋಡ್ರಿ. ಯು ವಿಲ್ ಫೈಂಡ್ ಇಟ್ ಈಸ್ ಅನ್ಯಾಚುರಲ್. ಆ ದುಃಖ ಅನ್ನುವಂಥದ್ದು ಯಾವಾಗಲೂ ಅನೈಸರ್ಗಿಕ ಐತಿ. ನೈಸರ್ಗಿಕ ಅನ್ನುವಂಥದ್ದು ನಿಮ್ಮ ಸ್ವರೂಪ ಐತಿ ಆತ್ಮೀಯರೇ. ಬಿಕಾಸ್ ಐದರ್ ಇಟ್ ಬಿಲಾಂಗ್ಸ್ ಟು ಬಾಡಿ, ಆರ್ ಇಟ್ ಬಿಲಾಂಗ್ಸ್ ಟು ದ ಮೈಂಡ್, ಆರ್ ಇಟ್ ಬಿಲಾಂಗ್ಸ್ ಟು ದ ವರ್ಲ್ಡ್. ಯಾವುದೇ ದುಃಖ ಇದ್ರೂ ಆತ್ಮಂದಲ್ಲದು. ಆ ದುಃಖ ಇದ್ರೆ ಈ ಮೂರು ಪೈಕಿ ನಿಮ್ಮ ಶರೀರದಿರ್ಬೋದು, ನಿಮ್ಮ ಮನಸ್ಸಿಂದಿರ್ಬೋದು, ಅಥವಾ ಜಗತ್ತಿಂದಿರ್ಬೋದು. ಅದು ನಿಮ್ದು ಅಲ್ಲ. ಇವು ಮೂರು ಆರೋಪಿತ ತತ್ವಗಳು, ನೀವು ಅನಾರೋಪಿತ ತತ್ವ. None of them is your true nature. Therefore every sorrow you take and hand over to Anatma. ಪ್ರತಿಯೊಂದು ದುಃಖನ ತೋಡ್ರಿ, ಇದು ನಮ್ದಲ್ಲಪ್ಪ, ಇದು ಅನಾತ್ಮ ಹೋಗಿರಿ. ಆ ಅನಾತ್ಮ ಕಾಟನ್ ಹೋಗಿರಿ. ಪೋಸ್ಟ್ಮನ್ ಪೋಸ್ಟ್ ಬಾಕ್ಸ್ ನಾಗ ಹೆಂಗ್ ಹೋಗಿತಾರಲ್ಲ, ಟಪಾಲ್ ನೋಡ್ತಾನ, ಇದು ಇವ್ರದು ಅಲ್ಲ, ಇದು ಇವ್ರದು, ಅವ್ರು ಆ ಬಾಕ್ಸ್ ನ ಹಾಕ್ತಿರ್ತಾನ, ಅವ್ರ ಬಾಕ್ಸ್ ನಾಗ ಹೋಯ್ತಾರ. ಹಂಗ ಈ ದುಃಖ ಯಾರ್ದು? ಈ ಶರೀರ ಅಂತ ಡಬ್ಬೆ ಹೋಗಿರಿ. ಈ ದುಃಖ ಯಾರ್ದು? ಇದು ಮನಸ್ಸಿಂದ, ಮನಸ್ಸನ್ನುವಂತ ಡಬ್ಬೆ ಹೋಗಿರಿ. ಈ ದುಃಖ ಯಾರ್ದು? ಇದು ಜಗತ್ತಿಂದ ಅನ್ನುವಂತ ಡಬ್ಬೆ ಹೋಗಿರಿ. ಹಂಗಾರೆ ಆತ್ಮ ಏನು? ನಿರಂಬಳಾಗಿ ಉಳಿದ. ಅವ್ನಿಗೇನು ಸಂಬಂಧ ಇಲ್ಲ, ದುಃಖ ಅನ್ನುವಂಥ ಸಂಬಂಧ ಇಲ್ಲ ಆತ್ಮೀಯ. ಐದರ್ ಟು ದ ವರ್ಲ್ಡ್, ಆರ್ ಟು ದ ಬಾಡಿ, ಆರ್ ಟು ದ ಮೈಂಡ್. ಈ ಮೂರರಲ್ಲಿ ಒಂದಕ್ಕೆ ನೀವು ಹೋಗದ ಆರಾಮದಿಂದ ಇರ್ರಿ. ದಟ್ ಈಸ್ ವಾಟ್ ಕಾಲ್ಡ್ ಸ್ವರೂಪಂ ಸಚ್ಚಿದಾನಂದ ರೂಪಂ ಶಿವಂ ಅಹಂ ಅಸ್ಮಿ. ಶಿವಂ ನಾನು ಪರಮಾತ್ಮನಿದ್ದೇನೆ, ನಾನು ಪರಮಾತ್ಮ ಸ್ವರೂಪನಿದ್ದೇನೆ, ಶಿವೋಹಂ ಅಸ್ಮಿ ಅನ್ನುವಂಥದ್ದು ತಾತ್ಪರ್ಯ ಇದೆ. ಅಂಡ್ ದೇರ್ಫೋರ್ ವಾಟ್ ಈಸ್ ಸಮಾಧಿ? ಅಂದ್ರೆ ಸಮಾಧಿ ಅಂದ್ರೆ ಏನು? ದುಃಖ ಸಂಯೋಗ ವಿಯೋಗ. ಸಂಯೋಗ ವಿಯೋಗ, ಅಸೋಸಿಯೇಷನ್ ಫ್ರಾಮ್ ಅಸೋಸಿಯೇಷನ್ ವಿತ್ ಸಾರ್. ದುಃಖದೊಂದಿಗೆ ಆಗುವ ಸಂಯೋಗವನ್ನು ವಿಯೋಗ ಮಾಡುವುದೇ ಸಮಾಧಿ. ಡು ಯು ಅಂಡರ್ಸ್ಟ್ಯಾಂಡ್? ತಿಳಿತೇನೋ ಅಂತ ಕೇಳ್ತಾರ ಆತ್ಮೀಯರೇ. ತಿಳಿದ್ರ ಮುಕ್ತರಾದೇವಿ. ತಿಳಿಲಿಲ್ಲ ಅಂದ್ರೆ ಪ್ರಯತ್ನ ಮಾಡ್ರಿ. ಇದು ಆಸ್ತಿ ಯಾರ್ದು? ನಮ್ಮ ನಿಮ್ಮೆಲ್ಲರ ಆಸ್ತಿ. Disassociation from association with sorrow. We have associated ourselves with sorrow because of our ignorance. ಶರೀರಕ್ಕೆ ಸಂಬಂಧಪಟ್ಟಂತ ದುಃಖ ನಮ್ಮ ಮ್ಯಾಗ ಆರೋಪ ಮಾಡ್ಕೊಂಡು ಹಾಳಾಗತ್ತೇವಿ. ಮನಸ್ಸಿಗೆ ಸಂಬಂಧಪಟ್ಟ ದುಃಖವನ್ನ ಆರೋಪ ಮಾಡ್ಕೊಂಡು ನಮ್ಮ ಮ್ಯಾಗ ಆರೋಪ ಮಾಡ್ಕೊಂಡು ಹಾಳಾಗತ್ತೇವಿ, ದುಃಖಸಾಗತ್ತೇವಿ. ಜಗತ್ತಿಗೆ ಸಂಬಂಧಪಟ್ಟ ದುಃಖವನ್ನ ನಮ್ಮ ಮ್ಯಾಗ ಆರೋಪ ಮಾಡ್ಕೊಂಡು ನಾವು ದುಃಖಸಾಗತ್ತೇವಿ. ಆತ್ಮೀಯರೇ, ಅವುಗಳಿಗೆ ಅವನ್ನ ಹಾಕಿ ನೀವು ಆರಾಮದಿಂದ ನಿರಂಬಳಾಗಿರಾಕರೀರಿ ಜ್ಞಾನದಿಂದ ಅಂತ ಆರೋಪ. We have associated ourselves with sorrow because of our ignorance, and that association we give up. We do not develop any new association with happiness because we need not associate with happiness. Why? Because happiness happens to be our ಸ್ವರೂಪ. ಅಲ್ರಿ, ಆನಂದಕ್ಕರ ಅಂಡ್ಕೋಬೇಕ ಬೇಡ? ಇಲ್ರಿ, ಆನಂದಕ್ಕೆ ಅಂಡ್ಕೊಳಕ್ ಏನದು ಬೇರೆ ಏನದು? ಆನಂದ ಆನಂದ ನಮ್ಮ ಸ್ವರೂಪ ಐತಿ. ಸ್ವರೂಪಕ್ಕೆ ಅಂಡ್ಕೋಬೇಕು ಅದಕ್ಕೆ ಕೇಳ್ತಾರ. ಯಾರದ ಅಂಡ್ಕೊಳ್ಳೋದು? ಅದಕ್ಕೆ ನಾವು ಬಿಟ್ಟು ಬೇರೆ ಇದ್ರೆ ಅದಕ್ಕೆ ಅಂಡ ಮಾಡ್ಕೋಬೇಕು.
ನಮ್ಮ ಆನಂದ ನಮ್ಮ ಸ್ವರೂಪದಿದ್ದಾಗ ನಾವು ಸ್ವರೂಪದಿಂದ ಇರಾಕ ಅಷ್ಟ ಕಲಿಬೇಕು ಅನ್ನುವಂತ ಮಾತನ್ನು ಹೇಳಿದ್ರು. ಇವತ್ತಿನ ಕ್ಲಾಸ್ ಬಹಳ ಚಂದ ಅನಿಸ್ತು ನನಗೆ. ಇನ್ನೂ ವಿಷಯ ಬಹಳ ಅದ. ಆ ವಿಷಯವನ್ನ ಏನ್ ಮಾಡೋಣ, ಇನ್ನೊಂದು 3 ನಿಮಿಷ ಐತಿ, ಮುಗಿಸಬೇಕು. ಇನ್ನೊಂದು ಚಾರ ಐತಿ, ಇನ್ನೊಂದು ಪೇಜ್ ಅದು. Therefore, what is the 7th definition? ಏನಪ್ಪಾ 7ನೇ ವ್ಯಾಖ್ಯಾ ಸಮಾಧಿದು ಅಂದ್ರೆ, ಸಂಯೋಗ ವಿಯೋಗ, association from association with unnatural sorrow, ಅನೈಸರ್ಗಿಕವಾದಂತ ದುಃಖದಿಂದ ಸಂಯೋಗ ಹೊಂದುವುದನ್ನ ವಿಯೋಗ ಮಾಡುವುದೇ 7ನೇ ಡೆಫಿನೇಷನ್ ಧ್ಯಾನದ್ದು. ಅಂಡ್ ದಿಸ್ ಈಸ್ ಕಾಲ್ಡ್ ಯೋಗ ಸಂಸ್ಥಿತಂ. ಇದಕ್ಕಂತಾರೆ ಯೋಗ ಸಂಸ್ಥಿತ ಶಬ್ದದ ಅರ್ಥ. ದಿಸ್ ಈಸ್ ಕಾಲ್ಡ್ ಯೋಗ ನಿರ್ವಿಕಲ್ಪಕ ಸಮಾಧಿ. ಇದಕ್ಕಂತಾರೆ ನಿಜವಾದ ನಿರ್ವಿಕಲ್ಪಕ ಸಮಾಧಿ. ಸೊ ವಿತ್ ದಿಸ್ ದ 7th ಡೆಫಿನೇಷನ್ ಈಸ್ ಆಲ್ಸೋ. ಈಗ ಸಮಾಧಿಯ 7 ವ್ಯಾಖ್ಯೆಗಳನ್ನು ಕೊಟ್ಟರು. ಸಮಾಧಿ ಬಗ್ಗೆ ಯಾರಿಗೂ ಎಲ್ಲಿಯೂ ಸಂಶಯ ಬಂದಿರಬಾರದು, ಆ ರೀತಿ ಹೇಳಿದ್ರು. ನಾವು ಕೃಷ್ಣ ಈಸ್ ಗಿವಿಂಗ್ ಅನ್ ಅಡ್ವೈಸ್ ಟು ಆಲ್ ವೇದಾಂತಿಕ್ ಸ್ಟೂಡೆಂಟ್ಸ್. ಈ ವೇದಾಂತಿಕ ವಿದ್ಯಾರ್ಥಿಗಳಿಗೆ ಭಗವಂತ ಕೃಷ್ಣ ಈಗ ಒಂದು ಸಲಹೆಯನ್ನು ಕೊಡ್ತಾ ಇದ್ದಾನೆ. ಏನದು ಸಲಹೆ? ಸ ನಿಶ್ಚಯೇನ ಯುಕ್ತಯಂ ಯುಕ್ತವ್ಯಂ. ಒನ್ ಶುಡ್ ಪ್ರಾಕ್ಟಿಸ್ ದಿಸ್ ಯೋಗ by going to Bairanga Sadhana. I hope you have not forgotten. By going through Antaranga Sadhana, by going to Dharana, Dhyana, one can practice this. ನೋಡ್ರಿ, ಏನ್ ಮಾಡ್ಬೇಕು ಅಂದ್ರೆ ಬಹಿರಂಗ ಸಾಧನ ಮಾಡ್ಬೇಕು, ಅಂತರಂಗ ಸಾಧನ ಮಾಡ್ಬೇಕು. ಆ ನಂತರ ಏನ್ ಮಾಡ್ಬೇಕು? ಈ ಸಮಾಧಿಯನ್ನ ಅಭ್ಯಾಸ ಮಾಡಿ. ಸಮಾಧಿಯಲ್ಲಿ 3 ಅಂಗಗಳು: ಕಾರಣ, ಧ್ಯಾನ, ಸಮಾಧಿ. ಬಿಕಾಸ್ ಅದರ್ವೈಸ್ ದ ಸ್ಟಡಿ ವಿಲ್ ಬಿ ವಾಟ್? ನಿಯರ್ ವರ್ಬಲ್ ಜಿಮ್ನಾಸ್ಟಿಕ್ಸ್. ಇವ್ರು ಮಾಡದೇ ಇರೋದ್ರಿಂದ ಬರೀ ಹೇಳೋದಾತಂದ್ರೆ ಸರ್ಕಸ್ ಆಕತಿ. ಮಾಡ್ರಿ, ಇಟ್ ವಿಲ್ ನಾಟ್ ಬ್ರಿಂಗ್ ಅಬೌಟ್ ಎನಿ ಟ್ರಾನ್ಸ್ಫಾರ್ಮೇಶನ್. ಬರೀ ಹೇಳೋದ್ರಿಂದ ಏನೋ ಪರಿವರ್ತನೆ ಆಗೋದಿಲ್ಲ. ಮಾಡ್ಬೇಕು, ಮಾಡೋದ್ರಿಂದ ಪರಿವರ್ತನೆ ಆಗ್ತದೆ. ಇನ್ಫಾರ್ಮೇಶನ್ ಆಫ್ ಗೀತಾ ಇಸ್ ನಾಟ್ ವಾಟ್ ವಿ ವಾಂಟ್, ಬಟ್ ಟ್ರಾನ್ಸ್ಫಾರ್ಮೇಶನ್ ಇಸ್ ದ ಪರ್ಸನಾಲಿಟಿ ಈಸ್ ವಾಟ್ ವಿ. ನಮಗ ಭಗವದ್ಗೀತೆ ಹಿಂಗ್ ಹೇಳ್ತೈತೆ ಅನ್ನುವಂತ ಮಾಹಿತಿ ಹೇಳೋದ್ ಬೇಕಾಗಿಲ್ಲ. ನಮ್ಮ ವ್ಯಕ್ತಿತ್ವದಲ್ಲೇ ಬದಲಾವಣೆ ಕಾಣಬೇಕು. ನಾವು ಸುಖದಿಂದ ಇದ್ರೆ ನಮ್ಮ ಮಾರಿ ಯಾವಾಗಲೂ ಪ್ರಸನ್ನ ಇರಬೇಕು. ಜೋತ್ ಬಾರಿ ಹಾಕೊಂಡು ಅಡ್ಡಾಡಿದ್ರೆ ಏನ್ ಬರ್ತದೆ? ಆದ್ದರಿಂದ ಫೇಸ್ ಈಸ್ ಇಂಡೆಕ್ಸ್ ಆಫ್ ಅವರ್ ಪರ್ಸನಾಲಿಟಿ. ನಿನ್ ಮುಖ ನೋಡಿದ್ರೆ ಇವ ಆನಂದದಿಂದ ಅದಾನೋ ಇಲ್ಲ ಅನ್ನೋದು ನಮಗೆ ಗೊತ್ತಾಗ್ತದೆ. ಆದ್ದರಿಂದ ನಿಮ್ಮದ ಆನಂದ ನಿಮ್ಮ ಮುಖದಲ್ಲಿ ವ್ಯಕ್ತ ಆಗಬೇಕು ಹೊರತು ನೀವು ಬರೀ ಬಾಯಿ ಮಾತ್ಲೆ ನಾವು ಸಮಾಧಿ ಬಂದೇವಿ ಅಂದ್ರೆ ಅದು ಏನು ಉಪಯೋಗ? ಐ ಡು ನಾಟ್ ಟ್ರಾನ್ಸ್ಫಾರ್ಮ್ ಮೈ ಸೆಲ್ಫ್. ವಾಟ್ ಈಸ್ ದ ಯೂಸ್ ಆಫ್ ನೋಯಿಂಗ್ ಒನ್ ಮೋರ್ ಟೆಕ್ಸ್ಟ್? ಗೀತಾ ಈಸ್ ಫಿನಿಶ್ಡ್, ಉಪನಿಷತ್ ಫಿನಿಶ್ಡ್, Brahma Sutra will also be finished soon. And everybody in the family complains, this person is terrible. ಅಲ್ರಿ, ನಿಜಗುಣ ಗ್ರಂಥ ಆದ್ರಿ, ಭಗವದ್ಗೀತಾನು ಆದ್ರಿ, ಉಪನಿಷತ್ತು ಅಭ್ಯಾಸ ಮಾಡಿದ್ರಿ, ಬ್ರಹ್ಮಸೂತ್ರನು ಅಭ್ಯಾಸ ಮಾಡಿದ್ರಿ, ಬಾಳ ಎಲ್ಲ ಅಭ್ಯಾಸ ಮಾಡಿದ್ವಿ. ಆದ್ರೂ ನಮ್ಮ ಪರ್ಸನಾಲಿಟಿ, ನಮ್ಮ ವ್ಯಕ್ತಿತ್ವ ಬದಲಾವಣೆ ಆಗಿಲ್ಲ. ಹೆಂಗಿದ್ವಿ ಹಂಗ ಇದೀವಿ ಅಂದ್ರೆ ಏನ್ ಲಾಭ? ಆದ ಆನಂದ ನಿಮ್ಮ ಮುಖದಾಗ ತೋರ್ಬೇಕು ಅಂತಾರ ಅವರು. ಬರೇ ಗ್ರಂಥ ಮುಗಿಸೋದಾಗಬಾರದು. ಗ್ರಂಥದ್ದು ಪರಿಣಾಮ ನಿಮ್ಮ ಮುಖದಾಗ ಕಾಣಬೇಕು ಆತ್ಮೀಯರೇ ಅಂತ ಹೇಳ್ತಾರೆ. ದೇರ್ಫೋರ್ ವಾಟ್ ಇಸ್ ಯೂಸ್? ಏನಂದ್ರ ಉಪಯೋಗ ಏನಂದ್ರ, ದೇರ್ಫೋರ್ ಐ ಹ್ಯಾವ್ ಟು ಟ್ರಾನ್ಸ್ಫಾರ್ಮ್ ಅಂಡ್ ದೇರ್ಫೋರ್ ಸ ನಿಶ್ಚಯೇನ ಯುಕ್ತವ್ಯಂ ಮೀನ್ಸ್ with preservance, because it requires time and we have got a lot of commitment. Therefore, the first thing is that we sacrifice what? Veda. ವೇದಾಂತ ಶರಣಾಗತ್ಯ ಬಂದು ಆ ವೇದಾಂತ ಹೇಳಿದಂಗ ನಾವ್ ಇರಬೇಕು. ಆನಂದ ನಮ್ಮ ಮುಖದಾಗ ತೋರ್ಬೇಕು. ಬರೀ ಹೇಳಕಷ್ಟ ಶಾಸ್ತ್ರ ಆಗ್ಬಾರ್ದು. ಸೊ ವಾಟ್ ಈಸ್ ವೇದಾಂತ? ಏನು ವೇದಾಂತ ಅಂದ್ರೆ ಏನು? ಈಸಿ ಡೆಫಿನೇಷನ್ ಏನು? ಅಗದಿ ಎಲ್ಲರಿಗೂ ತಿಳಿಯೋದು ವೇದಾಂತ ಅಂದ್ರೆ ಏನು ಅಂದ್ರೆ, ಇನ್ ವಿಚ್ is sacrificed first. Any other job we will not leave, but the first casualty is this. And therefore we have to value this meditation and practice yoga. And how anirvinna chetasa, which is the undepressed. ಯಾವಾಗಲೂ ನಾವು ಮಾನಸಿಕವಾಗಿ ಕುಗ್ಗಬಾರದು. which doesn't develop any pessimism without any self-diffidence, because only then you sit in meditation. ಯಾವ ಆತಂಕ ಇರಬಾರ್ದು, ಯಾವ ನೋವು ಇರಬಾರ್ದು. ಅವಾಗ ನಮಗೆ ಧ್ಯಾನಕ್ಕೆ ಕುಂಡ್ರಕ್ ಆಗ್ತದೆ. ಆಲ್ ದಿ ಸಬ್ ಕಾನ್ಸಿಯಸ್ ಪ್ರಾಬ್ಲಮ್ಸ್ ವಿಲ್ ಸರ್ಫೇಸ್. ನೋಡ್ರಿ, ಧ್ಯಾನಕ್ಕೆ ಕುಂತ್ಕೊಂಡಾಗ ಒಳಗಿದ್ದಂತಹ ಎಲ್ಲ ಸೂಕ್ಷ್ಮ ವಿಷಯಗಳು ಹೊರಗಿರ್ತಾವೆ. ಡ್ಯೂರಿಂಗ್ ಅವರ್ ರೆಗ್ಯುಲರ್ ಆಕ್ಟಿವಿಟೀಸ್ ಅವರ್ ವರೀಸ್ will not come, because
ವಿ ಆರ್ ಬಿಜಿ ವಿತ್ ಅವರ್ ಆಕ್ಟಿವಿಟಿ. ನಾವು ಚಟುವಟಿಕೆ ಇದ್ದಾಗ ಮನಸ್ಸಿನಾಗ ಯಾವ ಘಟನೆಗಳು ಹೇಳೋದಿಲ್ಲ, ಧ್ಯಾನ ಕುಂತಾಗ ಅವು ಹೇಳ್ತಾವ. Therefore, our worries will remain in subconscious mind. When you sit in meditation and remove all other thoughts, the subconscious worries, which are all sitting, waiting for an opportunity, they all will come. ಅವು ಕಾಯ್ತಿರ್ತಾವ, ಯಾವಾಗ ಮನಸ್ಸು ಖಾಲಿ ಆಗತ್ತೆ ನಾವು ಹೋಗ್ಬೇಕು ಅಂತ ಮ್ಯಾಕ್ ಕಾಯ್ತಿರ್ತಾವ. ಧ್ಯಾನ ಕುತ್ಕೊಂಡಾಗ ಚಾಲು ಆಗ್ತಾವ ಎಲ್ಲ. ಸನ್ ವಿಲ್ ಕಮ್ ಅಂಡ್ ಸ್ಟ್ಯಾಂಡ್ ಇನ್ ಫ್ರಂಟ್. ಮಗ ಬಂದು ಎದುರು ನಿಲ್ತಾನೆ. ಧ್ಯಾನ ಕುಂತಾಗ ಮಗ ಬರ್ತದೆ ಎದುರಿಗೆ, ಮೆಂಟಲಿ, ಮಾನಸಿಕವಾಗಿ. And daughter, and then somebody who has died before. ಯಾರು ತೀರ್ಕೊಂಡವ್ರು ನಿಮ್ಮ ಎದುರಿಗೆ ಬಂದು ಕುಟ್ಟಿರ್ತಾರೆ ಯಾವಾಗ ಧ್ಯಾನ ಮಾಡುವಾಗ. And all this time, and therefore for many days, if you sit for meditation, but you do everything other than meditation, and therefore it can create frustration. ಧ್ಯಾನ ಕೂಡ್ತೀವಿ, ಧ್ಯಾನ ಕೂತಾಗ ಧ್ಯಾನವನ್ನು ಬಿಟ್ಟು ಎಲ್ಲಾನು ಮಾಡ್ತೀವಿ, ಧ್ಯಾನ ಮಾತ್ರ ಆಗುವುದಿಲ್ಲ. ಇದರಿಂದ ಏನಾಗ್ತದೆ? ಮಾನಸಿಕ ದುಃಖಕ್ಕೆ ಕಾರಣ ಆಗ್ತದೆ. ಆದ್ರಿಂದ ಈ ನಿಜವಾದ ಧ್ಯಾನವನ್ನ, ಈ ನಿಧಿಧ್ಯಾಸನ ಅನ್ನುವಂಥದ್ದಾಗ್ಲಿ, ಈ ಮೆಡಿಟೇಷನ್ ಅನ್ನುವಂಥದ್ದಾಗ್ಲಿ, ಏನ್ ಹೇಳ್ಯಾರಿದೆ 7 ವ್ಯಾಖ್ಯೆಗಳನ್ನ, ಆ ವೇದಾಂತಿಕ್ ಮೆಡಿಟೇಷನ್ ಮಾಡ್ರಿ. ಪತಂಜಲಿ ಹೇಳಿದ ಮೆಡಿಟೇಷನ್ ಮಾಡಕ್ ಹೋಗ್ಬೇಡ್ರಿ. ಅಂಡ್ ದೇರ್ಫೋರ್ ಕೃಷ್ಣ ಸೇಸ್ ನೆವರ್ ಗೆಟ್ ಫ್ರಸ್ಟ್ರೇಟೆಡ್. ದುಃಖಕ್ಕೆ ಒಳಗಾಗ್ಬೇಡ್ರಿ. ಅಲಾಟ್ ಟೈಮ್ ಫಾರ್ ಡ್ವೆಲಿಂಗ್ ಅಪಾನ್ ಟೀಚಿಂಗ್. ಏನ್ ಶಾಸ್ತ್ರದಾಗ ಹೇಳ್ಯಾರ ಅದ್ರಂಗ ಬದುಕಾಕ ಕಲೀರಿ, ಅದಕ್ಕೆ ಟೈಮ್ ಕೊಡ್ರಿ. ಇವನ್ ಇಫ್ ಯು ಆರ್ ನಾಟ್ ಸಕ್ಸಸ್ಫುಲ್, ಒಂದ್ ವೇಳೆ ಮೊದಲು ನಿಮ್ಗೆ ಈ ಒಂದು ವೇದಾಂತಿಕ್ ಮೆಡಿಟೇಷನ್ ಮಾಡಕ್ ಆಗಲೇ ಇರಬಹುದು, ಇಟ್ ಡಸಂಟ್ ಮ್ಯಾಟರ್. ಅದ್ರ ಬಗ್ಗೆ ಚಿಂತೆ ಮಾಡಬೇಡ್ರಿ. ಅಲಾಟ್ ಟೈಮ್, ಸ್ವಲ್ಪ ಅದಕ್ಕೆ ಟೈಮ್ ಕೊಡ್ರಿ, ಪ್ರಾಕ್ಟೀಸ್ ಮಾಡ್ರಿ. ಬೀಳ್ಬಹುದು, ಆದ್ರೆ ಯಶಸ್ವಿ ಆದ್ರೆ ಅದರಿಂದ ಸುಖ ಪ್ರಾಪ್ತಿ ಆಗ್ತದೆ. ವರ್ಕ್ ಆನ್ ಇಟ್. ಅಭ್ಯಾಸ ಇಸ್ ರಿಕ್ವೈರ್ಡ್. ಪುನಃ ಅಭ್ಯಾಸ ಮಾಡೋದು ಬೇಕಾಗ್ಯದ. ಅಭ್ಯಾಸದ ಕೊರತೆ ಅದ ಆತ್ಮೀಯರೇ, ನಿಧಿಧ್ಯಾಸನದ ಕೊರತೆ ಐತೆ ನಮಗೆ. ಶ್ರವಣ ಮಾಡ್ತೀವಿ, ಮನನೂ ಮಾಡ್ತೀವಿ. ಬಹಳಷ್ಟು ಮಂದಿ ಮಾಡೋದಿಲ್ಲ, ಆ ಮಾತ್ಯಾರೆ. ಆದ್ರೆ ನಿಧಿಧ್ಯಾಸನ ನಾವು ಯಾರು ಮಾಡೋದಿಲ್ಲ. ಆದ್ರಿಂದ ನಿಧಿಧ್ಯಾಸನ ಮಾಡ್ರಿ. ಆ ಲೀಲದ ವಿಪರೀತ ಭಾವನೆಯನ್ನು ಕಳ್ಕೊಳ್ರಿ. ಆ ಜ್ಞಾನದ ಫಲವ ನಿಮ್ಮಲ್ಲಿ ಅವಿರ್ಭಾವ ಆಗುವಂಗೆ ನೋಡ್ಕೊಳ್ರಿ. ದೇರ್ಫೋರ್ ವಿತ್ ಅನ್ಡಿಪ್ರೆಸ್ಡ್ ಮೈಂಡ್, ಏನ್ರಿ, ಆತಂಕಕ್ಕೆ ಒಳಗಾಗದೇ ಇರುವಂತಹ ಮನಸ್ಸಿನಿಂದ, ವಿತ್ ಆಲ್ ಅನ್ಫ್ರಸ್ಟ್ರೇಟೆಡ್ ಮೈಂಡ್, ವಿತ್ ಅನ್ ಆಪ್ಟಿಮಿಸ್ಟಿಕ್ ಮೈಂಡ್, ಪರಮಾತ್ಮ ಅದಾನ ಅನ್ನುವಂಥ ಮನಸ್ಸಿಟ್ಕೊಂಡು, ವಿತ್ ಎಂಥ್ಯೂಸಿಯಾಸ್ಟಿಕ್ ಮೈಂಡ್, ಅದು ಉತ್ಸುಕವಾದ ಮನಸ್ಸಿನಿಂದ, ಮೇ ಯು ಪ್ರಾಕ್ಟೀಸ್ ದಿಸ್ ಮೆಡಿಟೇಷನ್. ಈ ಪ್ರಾಕ್ಟೀಸ್ ನಿಂದನೇ ಈ ನಿಧಿಧ್ಯಾಸನವನ್ನು ನೀವು ಮಾಡ್ರಿ. ಮಾಡಿಂದ ಮುಂದೆ ಏನಾಗ್ತದೆ ಅನ್ನುವಂಥದ್ದನ್ನ 24ನೇ ಶ್ಲೋಕದಲ್ಲಿ ನಾಳೆ ನೋಡೋಣ. ನಿಮಗೆ ಇವತ್ತಿನ ಈ ವಾರ್ಷಿಕ ಸೇವೆಯನ್ನು ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ಇವರ ಜೈ ಮಂಗಳಂ. ಜೈ ನಮಃ ಪಾರ್ವತೀಪತೆ ಶಿವ ಹರ ಹರ ಮಹಾದೇವ. ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀಮದ್ ಜಗದ್ಗುರು ಗುರುನಾಥ ಅರುಣ ಸ್ವಾಮಿ ಮಹಾರಾಜ್ ಕಿ ಜೈ. ಸಕಲ ಸಾಧು ಸಂತ ಮಹಾರಾಜ್ ಕಿ ಜೈ. ಗುರುದೇವ ಗುರು ಸಮರ್ಥ.